ನಾವು ಬೆಳಗಿನ ಪ್ರಾರ್ಥನೆಯಲ್ಲಿ ಒಂದು ದೇವರು ಕೊಡುವಂತ ಆಯುಧದ ಕುರಿತಾಗಿ ನಾವು ಧ್ಯಾನ ಮಾಡ್ತಾ ಇದ್ದೆವು. ಆ ಕುರಿತಾಗಿ ಇನ್ನೂ ಸ್ವಲ್ಪ ಸ್ಪಷ್ಟವಾಗಿ ಕೆಲವು ಸಂಗತಿಗಳನ್ನು ತಿಳಿದುಕೊಳ್ಳೋಣ. ಮೊದಲನೇ ಆಯುಧ ಕುರಿತಾಗಿ ನೋಡಿದ ಯಾವುದು? ಸತ್ಯವೆಂಬ ನಡುಕಟ್ಟು. ಎರಡನೇದಾಗಿ ನೀತಿ ಎಂಬ ವಜ್ರ ಕವಚವನ್ನು ನಾವು ಧರಿಸಿಕೊಳ್ಳಬೇಕು ಎಂಬುದಾಗಿ ಇಲ್ಲಿ ನಾವು ನೋಡುವುದು. ಒಂದು ಸಂಗತಿ ನಿಮಗೆ ನಾನು ಹೇಳಿದೆ ಏನಂದ್ರೆ, ಸೈತಾನನ ವಿರುದ್ಧವಾಗಿ ನಾವು ಈ ಆಯುಧಗಳನ್ನು ಧರಿಸಿ ನಾವು ನಿಲ್ಲುವಾಗ ನೀತಿ ಎಂಬ ವಜ್ರದ ಕವಚದ ಕುರಿತಾಗಿ ನೋಡಿದೆವು. We have learned about the weapon that was given by God, the shield of righteousness. Is that what's that in English? Breastplate of righteousness. Yes, shield is gurani alva. Okay, ಸೊ ಬ್ರೆಸ್ಟ್ ಪ್ಲೇಟ್ ಒಂದು ಎದೆಗೆ ಹಾಕಿಕೊಳ್ಳುವಂತ ವಜ್ರ ಕವಚ, ನೀತಿ ಎಂಬ ವಜ್ರ ಕವಚ. ಇದನ್ನು ನಾವು ಹೇಗೆ ಹೊಂದಿಕೊಳ್ಳುತ್ತೇವೆ? ನೀತಿಯನ್ನು ನಾವು ಹೇಗೆ ಹೊಂದಿಕೊಳ್ಳುತ್ತೇವೆ? ನೀತಿ ಅಂದ್ರೆ ರೈಚಸ್ನೆಸ್. ಹೇಗೆ ಹೊಂದಿಕೊಳ್ಳುತ್ತೇವೆ? ಎಲ್ರಿಗೂ ಗೊತ್ತಿದೆ ಅಲ್ಲ? ಹೌದು, ನಂಬಿಕೆಯ ಮೂಲಕ ನಾವು ನೀತಿವಂತರೆಂದು ನಿರ್ಣಯಿಸಲ್ಪಡುತ್ತೇವೆ. ಈ ರೀತಿಯಾಗಿ ನಾವು ದೇವರ ನೀತಿಯನ್ನು ಹೊಂದಿಕೊಳ್ಳುತ್ತೇವೆ. ಇದರಲ್ಲಿ ನಾವು ಕಲಿಯಬೇಕಾದ ಬಹಳ ಮುಖ್ಯವಾದ ಸಂಗತಿ, ನಾವು ಈ ಆಯುಧವನ್ನು ಹೇಗೆ ಪಡಕೊಳ್ಳುವುದು ಮತ್ತು ಅದರಲ್ಲಿ ನಾವು ನಿಲ್ಲುವುದು ಬಹಳ ಮುಖ್ಯ. ಆದರೆ ಸೈತಾನ ಏನು ಮಾಡ್ತಾನೆ, ಆ ಆಯುಧಗಳನ್ನು ಧರಿಸಿಕೊಂಡವರಿಗೆ ನಾವಾಗಿಯೇ ಆಯುಧ ಕಳಚಿ ಇಡುವಂತೆ ಕೆಲವೊಂದು ದುಷ್ಪ್ರೇರಣೆಗಳನ್ನು ತರುವಾತನಾಗಿದ್ದಾನೆ. ವಿಶೇಷವಾಗಿ ನೇರವಾಗಿ ಅದು ಸರಿ ಇಲ್ಲ ತೆಗೆದಿಡು ಎಂಬುದಾಗಿ ಹೇಳಿದ್ರೆ ಯಾರೂ ತೆಗೆದಿಡುವುದಿಲ್ಲ. ಆದರೆ ಸೈತಾನ ಮಾಡುವಂಥ ವಂಚನೆ ಏನು? ಅವನು ಯಾವಾಗಲೂ ವಂಚನೆಯಿಂದ ಬರುತ್ತಾನೆ ಮತ್ತು ಅವನೇನ್ ಮಾಡ್ತಾನೆ, ಅಗಾಧ ಬೋಧನೆ ಎನ್ನುವಂತ ಒಂದು ಪಟ್ಟಿ ಇಟ್ಟುಕೊಂಡು, ಹೆಡ್ಡಿಂಗ್ ಇಟ್ಕೊಂಡು ವಿಶ್ವಾಸಿಗಳ ಬಳಿಗೆ ಬರುವಾಗ ಅನೇಕ ವಿಶ್ವಾಸಿಗಳು ಇದರಲ್ಲಿ ಎಡವಿ ಬೀಳುತ್ತಾರೆ. ಇದು ನಾವು ತಿಳ್ಕೊಳ್ಬೇಕು. ಸೈತಾನನು ವಂಚಕನು. ಏನು? ಸೈತಾನನು ವಂಚಕನು. ಆತನು ವಂಚಿಸಿ ನಾವಾಗಿಯೇ ದೇವರ ಸನ್ನಿಧಿಯಿಂದ ಹೊರಗೆ ಹೋಗುವಂತೆ ಮಾಡುತ್ತಾನೆ. ಇಲ್ಲಿ ಇಸ್ರಾಯೇಲರ ವಿಷಯವಾಗಿ ಅವರು ಕಾಡು ಕೋಣದಂತೆ ಬಲವುಳ್ಳವರೆಂಬುದಾಗಿ ಎಲ್ಲ ಬಿಳಾಮನ ಹೇಳ್ತಾನೆ. ಹೇಳಿದ್ರು ಕೂಡ ಅವರನ್ನು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಎಂಬ ತಿಳಿದಿದ್ರು ಕೂಡ ಅಲ್ಲಿ ಬಿಳಾಮನ ಒಂದು ಆಲೋಚನೆ ಕೊಡ್ತಾನೆ. ಈಗ ಅವ್ರ ಮೇಲೆ ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆಗ ಏನ್ ಮಾಡ್ಬೇಕು? ಅವರಾಗಿಯೇ ದೇವರ ಆ ಕೋಟೆಯೊಳಗಿಂದ ಹೊರಗೆ ಬರಬೇಕು. ಹೇಗೆ? ಬಿಳಾಮನ ಬೋಧನೆ ಏನಾಗಿತ್ತು? ಅಲ್ಲಿ ಬಾಲಕನಿಗೆ ಒಂದು ಟ್ರಿಕ್ ಕೊಟ್ಟನು, ಒಂದು ಆಲೋಚನೆ ಕೊಟ್ಟನು. ನಿಮ್ಮ ಯೌವನಸ್ಥೆಯರ ಮಕ್ಕಳನ್ನು ಅಲ್ಲಿ ಇಸ್ರಾಯೇಲ್ಯರ ಯೌವನಸ್ಥರು ಹೋಗುವಾಗ ಅವರ ಮುಂದೆ ಕಳಿಸ್ರೆಂಬುದಾಗಿ. ಆ ಮೂಲಕವಾಗಿ ಅವರೊಂದಿಗೆ ಸಂಘ ಮಾಡಿಕೊಂಡು ಅವರೊಂದಿಗೆ ವಿಗ್ರಹಾರಾಧಕರಾಗಿ ಆ ಮೂಲಕವಾಗಿ ದೇವರ ಸಾನ್ನಿಧ್ಯ ತಾವಾಗಿಯೇ ಹೊರಗೆ ಬರುವಂತೆ ಮಾಡಿ ಆ ಮೂಲಕವಾಗಿ ಅಲ್ಲಿ ಅವರಿಗೆ ಹಾನಿ ಉಂಟು ಮಾಡುವುದನ್ನು ನೋಡುತ್ತೇವೆ. ಆದ್ರಿಂದ ಸೈತಾನ ಏನ್ ಮಾಡ್ತಾನೆ, ನೇರವಾಗಿ ನಮ್ಗೆ ಅಟ್ಯಾಕ್ ಮಾಡ್ಲಿಕ್ಕೆ ಆಗದೆ ಇದ್ರೂ ಕೂಡ ಆತನ ಮಾಡುವುದೇನು, ನಾವಾಗಿಯೇ ಆತನ ಒಂದು ರಕ್ಷಣೆಗಳಿಂದ ಹೊರಗೆ ಹೋಗುವಂತ ಯೋಚನೆ ಕೊಡ್ತಾನೆ. ದೇವರು ಹವ್ವಳಿಗೆ ಅಥವಾ ಆದಾಮನಿಗೆ ಅಥವಾ ಹವ್ವಳಿಗೆ ಆದಾಮನ ಮೂಲಕವಾಗಿ ಹೇಳಿದ್ದು ಏನಂದ್ರೆ, ಇನ್ನು ಆ ಮರದ ಹಣ್ಣನ್ನು ತಿನ್ನಬೇಡ ಎಂಬುದಾಗಿ. ಆದ್ರೆ ಆಕೆ ತಿಂದಳು. ಅದಕ್ಕೆ ತಿನ್ನಿಸುವುದು ಯಾರು? ತಿನ್ನಿಸಿದ್ದು ಯಾರಲ್ಲ, ಅವಳೇ ತಿಂದದ್ದು. She was not fed. She herself plucked the fruit and ate it. ತಿಂದಾದ್ಮೇಲೆ ಅವನು ಏನ್ ಹೇಳ್ತಾನೆ? ದೇವರು ಪ್ರಶ್ನೆ ಮಾಡುವಾಗ ಏನ್ ಹೇಳ್ತಾನೆ? ಸರ್ಪವು ನನ್ನನ್ನು ವಂಚಿಸಿತು. ನಾನು ತಿಂದೆನು. ಆದ್ರಿಂದ ಸೈತಾನನ ಒಂದು ಕಾರ್ಯತಂತ್ರಗಳು ಆದಿಯಿಂದಲೂ ಇದೇ ಆಗಿದೆ. ದೈವ ಮಕ್ಕಳಿಗೆ ವಿರುದ್ಧವಾಗಿ ಬರುವಾಗ ನಾವು ನೋಡ್ತೇವೆ, ನಾವು ಎಲ್ಲರೂ ಕೂಡ ರಕ್ಷಣೆ ಹೊಂದಿದ ಪ್ರತಿಯೊಬ್ಬರು ಕೂಡ ನಾವು ಆತ್ಮಿಕವಾದ ಹೋರಾಟದಲ್ಲಿದ್ದೇವೆ. ಎಲ್ಲಿದ್ದೇವೆ? ಆತ್ಮಿಕವಾದ ರಣರಂಗದಲ್ಲಿದ್ದೇವೆ. ವಿ ಆರ್ ಇನ್ ದ ವಾರ್ ಝೋನ್. ಸೊ ವಿ ಆರ್ ಫೈಟಿಂಗ್ ಅಗೇನ್ಸ್ಟ್
ಪ್ರಿನ್ಸಿಪಾಲಿಟೀಸ್, ಪವರ್ಸ್ ಆಫ್ ಡಾರ್ಕ್ನೆಸ್, ರಾಜ್ಯತ್ವಗಳ ವಿರುದ್ಧವಾಗಿಯೂ, ಅಧಿಕಾರಿಗಳ ವಿರುದ್ಧವಾಗಿಯೂ, ಅಂಧಕಾರದ ಲೋಕಾಧಿಪತಿಗಳ ವಿರುದ್ಧವಾಗಿ ಮತ್ತು ದುರಾತ್ಮಗಳ ಸೇನೆಗಳ ವಿರುದ್ಧವಾಗಿಯೂ, ಆಕಾಶ ಮಂಡಲದ ದುರಾತ್ಮಗಳ ಸೇನೆಗಳ ವಿರುದ್ಧವಾಗಿ ನಾವು ಹೋರಾಡುವರಾಗಿದೆ. ಪ್ರತಿಯೊಬ್ಬರಿಗೂ ಒಂದು ಹೋರಾಟವಿದೆ ಆತ್ಮಿಕವಾಗಿ. ಸೈತಾನ ಮತ್ತು ಆತನ ದೂತರ ವಿರುದ್ಧವಾಗಿ ನಾವು ಹೋರಾಡುವರಾಗಿದ್ದೇವೆ, ಪ್ರತಿಯೊಬ್ಬ ದೈವ ಜನರು. ಆದ್ರೆ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದ್ದೇನು? ದೇವರು ಧೈರ್ಯಪಾಲಿಸಲು ಧರ್ಮ ಸರ್ವಾಯುಧಗಳನ್ನು ಧರಿಸಿಕೊಳ್ಳ. ಅಲ್ಲಿ ನೀತಿ ಎಂಬಂತ ಒಂದು ನೀತಿಯ ಬಗ್ಗೆ ನೋಡುವುದಾದರೆ ನಾವು ನೋಡುತ್ತೇವೆ, ಅದು ನೀತಿ, ಅದು ವಜ್ರಕವಚ ಹೇಗೆ ಧರಿಸಿಕೊಳ್ಳುವುದು? ನಾವು ಪರಿಶುದ್ಧಾತ್ಮನ ಮೂಲಕವಾಗಿ ನಾವು ಪಾಪಿಗಳು ಎಂಬುದಾಗಿ ಒಂದು ಮನವರಿಕೆಯಾಗಿ ನಾವು ದೇವರುಗಳು ತಿರುಗಿಕೊಂಡು ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದಾಗ ಏನ್ ಮಾಡ್ತಾನೆ? ಆತ ನಂಬಿಗಸ್ತನು ನೀತಿವಂತನು ಆಗಿರುವುದರಿಂದ ನಮ್ಮ ಸಕಲ ಅನೀತಿಯನ್ನು ಪರಿಹರಿಸಿದಾಗ ಏನ್ ಬರ್ತದೆ? ನೀತಿ ಬರ್ತದೆ. So he will deliver us from all unrighteousness. Is the same words? 1 John 12 ಏನ್ ಬರೆಯಲ್ಪಟ್ಟಿದೆ? If we confess our sins, 9ನೇ ವಾಕ್ಯ ಓದೋಣ. 1 John chapter 1 verse 9. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿ ಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಸೊ ಇಂಗ್ಲಿಷ್ ಅಲ್ಲಿ ಇದೆ, he will cleanses us from all unrighteousness. When unrighteousness go, the righteousness will come as a shield to us or as a rope to us. ನಾವು ನೀತಿ ಎಂಬ ನಿಲುವಂಗಿಯನ್ನು ಧರಿಸಿಕೊಂಡಾಗ ಅಥವಾ ನೀತಿ ಎಂಬಂತ ವಜ್ರ ಕವಚವನ್ನು ನಾವು ಧರಿಸಿಕೊಳ್ಳುತ್ತೇವೆ. ಅದು ಹೇಗೆ ಸಿಗ್ತದೆ? ದೇವರು ಕೊಡುವಂತ ಮೂಲಕವಾಗಿ. ಅಂದರೆ ಪಾಪ ಮಾಡಿದ್ದು ನಾವು ನಮ್ಮ ಶಿಕ್ಷೆಯನ್ನು ದೇವರು ತನ್ನ ಮಗನ ಮೇಲೆ ಹಾಕಿ ಅಲ್ಲಿ ಆತನ ಶಿಲುಬೆಯ ಮರಣದ ಮೂಲಕವಾಗಿ ನಾವು ಆತನನ್ನು ನಂಬಿದಾಗ ನಾವು ಈ ಯೇಸು ಸ್ವಾಮಿ ನನಗೋಸ್ಕರ ನನ್ನ ಪಾಪಗಳಿಗೋಸ್ಕರ ಆತನು ಶಿಲುಬೆ ಮೇಲೆ ಸತ್ತನು ಎಂಬುದಾಗಿ ನಂಬಿ ನಾವು ಆತನ ಎಲ್ಲ ಸಂಘ ಆತನು ಸತ್ತನು ಹೂಣಲ್ಪಟ್ಟನು ತಿರುಗಿ ಎದ್ದನು ಎಂಬುದಾಗಿ ನಂಬಿದಾಗ ಆಗ ನಮಗೆ ನಂಬಿಕೆಯ ಮೂಲಕ ಏನ್ ಸಿಗ್ತದೆ? ನೀತಿ ಸಿಗುತ್ತದೆ. ಹೇಗೆ ಸಿಗುತ್ತದೆ? ನಂಬಿಕೆಯ ಮೂಲಕ ಸಿಗುತ್ತದೆ. ಅದನ್ನು ನಾವು ಓದೋಣ. ಗಲಾತ್ಯ 2ನೇ ಸಂಧಿ 16ನೇ ವಾಕ್ಯ 2:16. Galatians 2:16. ಕ್ರಿಸ್ತನ ಮೇಲಣ ನಂಬಿಕೆಯಿಂದಲೇ ಕ್ರಿಸ್ತ ಹೆಸರಲ್ಲಿ ನಂಬಿಕೆ ಇಡುವುದರ ಮೂಲಕವಾಗಿ ಏನಾಗ್ತೇವೆ? ನಾವು ನೀತಿವಂತರೆಂದು ನಿರ್ಣಯಿಸಲ್ಪಡುತ್ತೇವೆ. ಈಗ ನಾವು ನೀತಿವಂತರೆಂಬ ನಿರ್ಣಯ ಹೇಗೆ ಸಿಗ್ತದೆ? ಕ್ರಿಸ್ತನ ಮೇಲೆ ಇಟ್ಟಂತ ನಂಬಿಕೆಯ ಮೂಲಕವಾಗಿ. ನಾವು ರೋಮಾಪುರ 3ನೇ ಸಂಧಿಯಲ್ಲಿ ನೋಡುವುದಾದರೆ 3ನೇ ಸಂಧಿ ಅಲ್ಲಿ ಕೂಡ ಅಲ್ಲಿ ದೇವರು ಕೊಡುವಂತ ನೀತಿಯ ಕುರಿತಾಗಿ ಬರೆಯಲ್ಪಟ್ಟಿದೆ. 22ನೇ ವಾಕ್ಯ. ದೇವರಿಂದ ಆಗುವ ಆ ನೀತಿಯು ಯಾವುದೆಂದರೆ ಯೇಸು ಕ್ರಿಸ್ತನನ್ನು ನಂಬುವುದರಿಂದಲೇ. ಇದೆಲ್ಲ ನಮಗೆ ತಿಳಿದಿದೆ ಅಲ್ಲ, ಪ್ರತಿಯೊಬ್ಬರಿಗೆ ವಿ ಆಲ್ ನೋ ಅಬೌಟ್ ಇಟ್. ಸೊ ವಿ ಆರ್ ರೈಚಸ್ ಬಿಕಾಸ್ ಆಫ್ ದ faith that we put, the belief that we put on Jesus Christ. ಯೇಸು ಕ್ರಿಸ್ತನ ಮೇಲೆ ಇಟ್ಟಂತ ನಂಬಿಕೆಯ ಮೂಲಕವಾಗಿ ಏನಾಗ್ತೇವೆ? ನೀತಿವಂತರು ನಾವು ಆಗುತ್ತೇವೆ ಎಂಬುದಾಗಿ. ಆಮೇಲೆ ದೇವರ ವಾಕ್ಯ ನೋಡುತ್ತೇವೆ ಸ್ಪಷ್ಟವಾಗಿ, ಧರ್ಮಶಾಸ್ತ್ರವನ್ನು ಅನುಸರಿಸುವುದರ ಮೂಲಕವಾಗಿ ನಾವು ಆದುದಲ್ಲ, ನಂಬಿಕೆಯ ಮೂಲಕವಾಗಿ ನೀತಿವಂತರ ಎಂಬುದಾಗಿ ಗಲಾತ್ಯದಲ್ಲಿ ನಾವು ನೋಡ್ತೇವೆ. ನೇಮ ನಿಷ್ಠೆಗಳನ್ನು ಅನುಸರಿಸಿ ನೀತಿವಂತರ. ನೇಮಿಸ್ಟರ್ ಅಂದ್ರೆ ಯಾವುದು? ಏನ್ ಹೇಳಿ? ಧರ್ಮಶಾಸ್ತ್ರ. ಯಾವುದು? ಧರ್ಮಶಾಸ್ತ್ರ ಅನುಸರಿ ಅಂದ್ರೆ ಇಂತಿಂಥ ನಿಯಮಗಳನ್ನು ನೀವು ಪಾಲಿಸಬೇಕು, ಇಂತಿಂಥ ದಿನಗಳನ್ನು ಆಚರಿಸಬೇಕು, ಇಂತಿಂಥ ಆಹಾರವನ್ನು ತಿನ್ನಬಾರದು, ಡೂಸ್ ಅಂಡ್ ಡೋಂಟ್ಸ್ ಅದೆಲ್ಲವನ್ನು ಪಾಲಿಸುವ ಮೂಲಕವಾಗಿ ಅದು ಧರ್ಮಶಾಸ್ತ್ರದ ನೀತಿ ಎಂಬುದಾಗಿ ಕರೆಯಲ್ಪಡ್ತಾ ಇತ್ತು. ಈಗ ನಮ್ಗೆ ಅದರಿಂದ ಬಿಡುಗಡೆ ಆಯಿತು. ಯೇಸು ಕ್ರಿಸ್ತನ ಮೇಲೆ ಇಟ್ಟಂತ ನಂಬಿಕೆಯ ಮೂಲಕವಾಗಿ ಒಂದ್ ಶಾರ್ಟ್ ಅಲ್ಲಿ ಏನಾಗ್ತೇವೆ? ನಾವು ನೀತಿವಂತರಾಗ್ತೇವೆ. ಆಯ್ತಾ? ಆಮೇಲೆ ದೇವ್ರ ವಾಕ್ಯ ಕೇವಲ ಧರ್ಮಶಾಸ್ತ್ರದಿಂದ ಮಾತ್ರ ಹೇಳುವುದಿಲ್ಲ ನೀತಿವಂತರಾಗೋದು, ಪುಣ್ಯ ಕ್ರಿಯೆಗಳ ವಿಷಯವಾಗಿ ಕೂಡ ಬರೆಯಲ್ಪಟ್ಟಿದೆ. ಪುಣ್ಯ ಕ್ರಿಯೆಗಳನ್ನು ಮಾಡುವುದರ ಮೂಲಕವಾಗಿ ನಾವು ನೀತಿವಂತರು ಆಗುವುದು ಅಲ್ಲ. ಪುಣ್ಯ ಕ್ರಿಯೆಗಳಂದ್ರೆ ಏನು?
ಒಳ್ಳೆ ಕಾರ್ಯಗಳು, ದಾನ ಧರ್ಮಗಳು, ಅದರಿಂದ ನಾವು ನೀತಿವಂತರು ಆಗುವುದು ಅಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ. ರೋಮಾಪುರ 4ನೇ ಸಂಧಿ 2ನೇ ವಾಕ್ಯದಿಂದ ಓದುವಾಗ ಅಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಅಬ್ರಹಾಮನು ಪುಣ್ಯ ಕ್ರಿಯೆಗಳಿಂದಲೇ, ಅಂದ್ರೆ ಒಳ್ಳೆ ಸಂಗತಿ ಕಾರ್ಯಗಳನ್ನು ಮಾಡಿ ನೀತಿವಂತನಾದ ಪಕ್ಷದಲ್ಲಿ ಹೊಗಳಿಕೊಳ್ಳುವುದಕ್ಕೆ ಅವನಿಗೆ ಆಸ್ಪದವಿರುವುದು. ಆದರೆ ಮುಂದಕ್ಕೆ ನಾವು ನೋಡ್ತೇವೆ 5ನೇ ವಾಕ್ಯ, ಆದರೆ ಯಾವನು ಪುಣ್ಯ ಕ್ರಿಯೆಗಳನ್ನು ಮಾಡಿದವನಾಗಿರದೆ ಪಾಪಾತ್ಮರನ್ನು ನೀತಿವಂತರೆಂದು ನಿರ್ಣಯಿಸುವಾತನಲ್ಲಿ ನಂಬಿಕೆ ಇಡುತ್ತಾನೋ ಅವನ ನಂಬಿಕೆಯೇ ನೀತಿ ಎಂದು ಎಣಿಸಲ್ಪಡುವುದು. ಇಲ್ಲಿ ಪುಣ್ಯ ಕ್ರಿಯೆಗಳಿಲ್ಲದೆ ಒಳ್ಳೆ ಕ್ರಿಯೆಗಳನ್ನು ಮಾಡದೆ ನೀತಿವಂತನು ಎಂಬುದಾಗಿ ದೇವರು ಎಣಿಸುವುದು. ಹೇಗೆ? ನಂಬಿಕೆಯ ಮೂಲಕ. ಯಾವುದರ ಮೂಲಕವಾಗಿ? ಯೇಸು ಕ್ರಿಸ್ತನ ಮೇಲಿಟ್ಟಂತ ನಂಬಿಕೆಯ ಮೂಲಕವಾಗಿ. ಆದ್ರಿಂದ ಈಗ ನಮಗೆ ಈ ರೀತಿಯಾಗಿ ನೀತಿವಂತರಾದ ಮೇಲೆ, ಸಭೆಗೆ ನಾವು ಒಂದು ಸದಸ್ಯರಾದ ಮೇಲೆ, ಆಮೇಲೆ ಒಂದು ವಂಚನೆಯ ಬೋಧನೆ ಬರ್ತದೆ. ಆದ್ರಿಂದ ನಿಮ್ಮ ಪುಣ್ಯ ಕ್ರಿಯೆಗಳ, ನೀತಿಯ ಕಾರ್ಯಗಳ ಅಗತ್ಯ ಇಲ್ಲ. ಯಾಕಂದ್ರೆ ನಾವು ಕರ್ಮಗಳಿಂದ ನೀತಿವಂತರಾಗುವುದಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿದೆ. ನಾವು ಮಾಡಿದ ಒಳ್ಳೆ ಕಾರ್ಯಗಳ ನಿಮಿತ್ತವಾಗಿ ಆಗಿದ್ದಲ್ಲ. ಆದುದರಿಂದ ನೀತಿಯ ಕಾರ್ಯಗಳನ್ನು ಮಾಡುವಂಥ ಅಗತ್ಯವಿಲ್ಲ, ನಂಬಿಕೆಯ ಮೂಲಕವಾಗಿ ನೀವು ನೀತಿವಂತರಾಗಿದ್ದೀರಿ ಎಂಬುದಾಗಿ ಆ ಬೋಧನೆ ಕೆಲವು ವರ್ಷ ನನಗೆ ಈಗಲೂ ನೆನಪಿದೆ. ಕೆಳಗಡೆ ನಾವು ಆಗ ಚರ್ಚೆಗೆ ಪ್ರಾರಂಭಿಸಿರಲಿಲ್ಲ, ಒಬ್ಬ ಸೇವಕರು ಬಂದಿದ್ರು ನಮ್ಮಲ್ಲಿ. ಅದು ಅವರು ಮ್ಯೂಸಿಕ್ ಸೆಟ್ ಅಲ್ಲೇ ತಂದಿದ್ರು. ಇಲ್ಲಿ ನಮ್ಮ ಡ್ರಮ್ಸ್ ಕೂಡ ಬಂದು ಪ್ಲೇ ಮಾಡಿದ್ರು. ನೆನಪಿದೆಯಾ ಯಾರಿಗಾದ್ರು? ಇದೆ ಕೆಳಗಡೆ ನಮ್ಮ ಹಾಲಲ್ಲಿ. ಸೊ ಅವತ್ತು ಅವ್ರು ಏನಂದ್ರೆ, ಕೃಪೆಯಿಂದ ನೀನು ನೀತಿವಂತನಾಗಿದ್ದೆ, ಆಮೇಲೆ ನಮ್ಮ ನೀತಿ ಕೃತ್ಯಗಳು ಬೇಕಾಗಿದೆ ಎಂಬುದಾಗಿ ಹೇಳಿದ್ರೆ ನೀನು ಕೃಪೆಯಿಂದ ಬಿದ್ದು ಹೋಗುತ್ತೆ ಎಂಬುದಾಗಿ ಹೇಳುವಂತ ಬೋಧನೆ ಹೇಳಿದ್ರು. ಆಗ ನಮ್ಗೆ ಅಷ್ಟು ತಿಳಿದಿರಲಿಲ್ಲ, ನಾವೇನು ಬಾಲಕರಾಗಿದ್ದೆವು. ಈಗ ಪ್ರಶ್ನೆ, ನಮ್ಮ ಕೃತ್ಯಗಳಿಂದ ನಾವು ನೀತಿವಂತರಾಗಿಲ್ಲ. ಅಲ್ಲಿ ನಾವು ನೋಡುತ್ತೇವೆ ಕೆಲವೊಂದು ವಾಕ್ಯಗಳನ್ನು, ಕರ್ಮ ಮಾರ್ಗದಿಂದ ನೀತಿವಂತರಾಗಿ ಆಗುವುದಕ್ಕೆ ಪ್ರಯತ್ನಿಸಿದರೆ ದೇವರ ಕೃಪಾಶ್ರಯದಿಂದ ಬಿದ್ದು ಹೋಗುತ್ತಾರೆ ಎಂಬುದಾಗಿ ವಾಕ್ಯ ಇದೆ. ಕರ್ಮ ಮಾರ್ಗದಿಂದ ನೀತಿವಂತರು ಅಂದ್ರೆ ಒಳ್ಳೆ ಕಾರ್ಯಗಳು ಮಾಡುವುದರಿಂದ ನೀತಿವಂತರಾಗೋದು, ಪುಣ್ಯ ಕ್ರಿಯೆಗಳಿಂದ ನೀತಿವಂತರಾಗುವುದು. ಎಸ್, ಗಲಾತ್ಯದಲ್ಲಿ ನೋಡುತ್ತೇವೆ 2ನೇ ಸಂಧಿ, ಅಂದ್ರೆ ನಾವು ಮಾಡಿದ ಒಳ್ಳೆ ಕೆಲಸಗಳಿಂದ ನೀತಿವಂತರಾಗುವುದಾದರೆ ಕ್ರಿಸ್ತನು ಒಂದು ಮರಣ ಹೊಂದುವಂತ ಅಗತ್ಯವೇ ಇಲ್ಲ ಎಂಬುದಾಗಿ. ಅದೇ ರೀತಿಯಾಗಿ ಗಲಾತ್ಯ 3:11 ನೋಡುತ್ತೇವೆ. ಗಲಾತ್ಯ 3:11. ಆದ್ರಿಂದ ಹೇಳಿ, ನಾವು ಕರ್ಮ ಮಾರ್ಗ ಅಂದ್ರೇನು? ಒಳ್ಳೆ ಕಾರ್ಯಗಳನ್ನು ಮಾಡಿದ ನಿಮಿತ್ತವಾಗಿ. ನಾವು ರೋಮಾಪುರದಲ್ಲಿ ನೋಡಿದ್ವಿ, ಪುಣ್ಯ ಕ್ರಿಯೆಗಳ ಮೂಲಕವಾಗಿ ದೇವರ ಸನ್ನಿಧಿಯಲ್ಲಿ ನಾವು ನೀತಿವಂತರು ಆಗೋದಿಲ್ಲ. ಕ್ಲಿಯರ್? ದೇವರ ಸನ್ನಿಧಿ ನೀತಿವಂತರಾಗೋದು ಹೇಗೆ? ನಂಬಿಕೆಯ ಮೂಲಕ ನಾವು ನೀತಿವಂತರಾಗುತ್ತೇವೆ. ಈಗ ಪ್ರಶ್ನೆ, ನಾವೀಗ ಒಳ್ಳೆ ಕ್ರಿಯೆಗಳನ್ನು ಮಾಡಿದ್ರ ಮೂಲಕವಾಗಿ ನೀತಿವಂತರಾಗುವುದಿಲ್ಲ, ಕರ್ಮದ ಮಾರ್ಗದಿಂದ ನಾವು ನೀತಿವಂತರಾಗುವುದಕ್ಕೆ ಪ್ರಯತ್ನ ಮಾಡಿದರೆ ನಾವು ಕೃಪೆಯಿಂದ ಬಿದ್ದು ಹೋಗುತ್ತೆ ಎಂಬುದಾಗಿ ಅಲ್ಲಿ ಮುಂದಕ್ಕೆ ನಾವು ನೋಡುತ್ತೇವೆ. ಆದರೆ ನಾವು ಈ ಮೂಲಕವಾಗಿ ಅದರ ಅರ್ಥ, ನಾವು ಒಳ್ಳೆ ಕಾರ್ಯಗಳನ್ನು ಮಾಡುವಂತ ಅಗತ್ಯವೇ ಇಲ್ಲ ಎನ್ನುವಂತ ಯೋಚನೆ ಸೈತಾನ ಕೊಡುತ್ತಾನೆ. ಆದ್ರಿಂದ ನಾವು ಈ ಒಂದು ಆಲೋಚನೆ ಬರುವಾಗ ವಾಕ್ಯದ ಇನ್ನೊಂದು ಭಾಗ ನಮಗೆ ತಿಳಿದಿರಬೇಕು. ವಾಕ್ಯದ ಇನ್ನೊಂದು ಭಾಗ ಯಾವ ರೀತಿಯಲ್ಲಿ ಸೈತಾನನು, ನೀನು ವಾಕ್ಯವನ್ನೇ ಕೋಟ್ ಮಾಡಿ ಸೈತಾನನು ಯೇಸುವನ್ನು ವಂಚಿಸಲು ಪ್ರಯತ್ನಿಸಿದನು. ಆಗ ಯೇಸುವಿನ ಏನು ಹೇಳಿದನು? ಎಂದೂ ಸಹ ಬರೆದದೆ ಹೇಳಿದೆಯಲ್ಲ, ಎಂದು ಸಹ ಬರೆದೆ. ಏನ್ ಹೇಳಿದನು? ನೀನು ದೇವರ ಮಗನಾಗಿದ್ದರೆ ಕೆಳಕ್ಕೆ ಧುಮುಕು, ನಿನ್ನನ್ನು ದೇವದೂತರು ಕೈಗಳಲ್ಲಿ ಎತ್ತಿಕೊಳ್ಳುವರು ಎಂಬುದಾಗಿ ಬರೆದೆ ಎಂಬುದಾಗಿ ಹೇಳುವಾಗ ಯೇಸು ಹೇಳ್ತಾನೆ, ಇನ್ನೊಂದು ಭಾಗ ಕೋಟ್ ಮಾಡ್ತಾನೆ. ಇನ್ನೊಂದು ಭಾಗ ಯಾವುದು? ನಿನ್ನ ದೇವರಾಗಿರುವಂತ ಕರ್ತನನ್ನು ಪರೀಕ್ಷಿಸಬಾರದು ಎಂದೂ ಸಹ ಬರೆದದೆ. ಆದ್ರಿಂದ
ಇಲ್ಲಿ ನಮ್ಮ ಕರ್ಮ ಮಾರ್ಗ ನಮ್ಮ ಕೃತ್ಯಗಳು, ಅದರಿಂದ ನಾವು ನೀತಿವಂತರ ಆಗೋದಿಲ್ಲ, ಅದರಿಂದ ನೀತಿಯ ಕಾರ್ಯಗಳು ಮಾಡುವಂತ ಅಗತ್ಯ ಇಲ್ಲ ಎನ್ನುವಂತ ಆಲೋಚನೆ ಕೊಡುವಾಗ ನಾವು ಇಲ್ಲಿ ಯೇಸು ಸ್ವಾಮಿ ಹೇಳಿದಂತ ಮಾತುಗಳಿಗೆ ಹೋಗಬೇಕು. ಯೇಸು ಸ್ವಾಮಿ ಪ್ರಕಟಣೆಯಲ್ಲಿ ಹೇಳುತ್ತಾನೆ, 2ನೇ ಸಂಧಿ 5ನೇ ವಾಕ್ಯದಲ್ಲಿ, ಅಲ್ಲಿ ಎಫೆಸದ ಸಭೆಗೆ ಬರೆಯುವಂತ ಒಂದು ಮಾತು, ನಿನ್ನ ನೆನಪಿಗೆ ತಂದುಕೊಂಡು ದೇವರ ಕಡೆಗೆ ತಿರುಗಿಕೋ, ನೀನು ಮೊದಲು ಮಾಡುತ್ತಿದ್ದಂತ ಆ ಒಳ್ಳೆ ಕಾರ್ಯಗಳು ಇನ್ನು ಮಾಡ್ತಾ ಇದ್ದಿ ಮೊದಲು, ಅದನ್ನು ನೀನು ಮಾಡು. ಹೀಗೆ ನೀನು ಮಾಡದೆ ಹೋದ್ರೆ, ದೀಪಸ್ತಂಭ ಅಂದ್ರೆ ಸಭೆ, ನಿನ್ನ ದೀಪಸ್ತಂಭವನ್ನು ಅದರ ಸ್ಥಳದಿಂದ ತೆಗೆದು ಹಾಕುವನು, ದೇವರ ಸ್ಥಾನದಿಂದ ತಳ್ಳಲ್ಪಡುವುದು. ಇಲ್ಲಿ ಕೃತ್ಯಗಳನ್ನು ಮಾಡು ಎಂಬುದಾಗಿ ಹೇಳ್ತಾನೆ ಯೇಸು ಸ್ವಾಮಿ. ಮೊದಲು ಮಾಡುತ್ತಿದ್ದ ಒಳ್ಳೆ ಕಾರ್ಯಗಳನ್ನು ನೀನು ಮೊದಲ ಪ್ರೀತಿಯನ್ನು ಕಳಕೊಂಡಿದ್ದಿ, ಅದು ಮೊದಲು ಮಾಡುತ್ತಿದ್ದ ಕೃತ್ಯಗಳನ್ನು ಮಾಡು. ಆಗುವುದಿದೇನು? ಕರ್ಮ ಮಾರ್ಗ, ನನ್ನ ಕೃತ್ಯಗಳಿಂದ ನೀತಿವಂತರಾಗಿಲ್ಲ ಎಂಬುದಾಗಿ, ದೇವರ ಕರುಣೆಯಿಂದ ನಾವು ನೀತಿವಂತರಾಗಿದ್ದೇವೆ, ಅದು ನಮಗೆ ಪರಲೋಕಕ್ಕೆ ಬಾಧ್ಯರನ್ನಾಗಿ ಮಾಡುತ್ತದೆ. ಈಗ ಅದೇ ಯೇಸು ಸ್ವಾಮಿ ಹೇಳ್ತಾನೆ, ಆ ಕೃತ್ಯಗಳನ್ನು ಮಾಡು ಎಂಬುದಾಗಿ. ಇದರ ಅರ್ಥ ಏನು? ನಿಮ್ಗೆ ಈ ಕುರಿತಾಗಿ ನಿಮ್ಗೆ ಸ್ಪಷ್ಟವಾಗಿ ಒಂದು ಸಂಗತಿ ಹೇಳಿದ್ದೆ, ಯಾರಿಗೆಲ್ಲ ನೆನಪಿದೆ ಗೊತ್ತಿಲ್ಲ. ಈಗ ನಾವು ಈ ರೀತಿ ತೆಗೆದುಕೊಳ್ಳುವ, ಯೇಸು ಸ್ವಾಮಿ ಮಾಡಿದಂತ ಶಿಲುಬೆ ಮರಣದ ಕಾರ್ಯ, ಅದು ಯೇಸು ಸ್ವಾಮಿ ಮಾಡಿದಂತ ಕೃತ್ಯ ಅಲ್ವಾ? ಅದು ಯೇಸು ಸ್ವಾಮಿಯ ಆ ಒಳ್ಳೆಯ ಕೃತ್ಯದ ಮೂಲಕವಾಗಿ, ತನ್ನನ್ನು ತಾನೇ ಯಜ್ಞವಾಗಿ ಸಮರ್ಪಿಸಿದ ಮೂಲಕವಾಗಿ ನಾವು ನೀತಿವಂತರಾಗಿದೆ. ಅದು ಯಾರ ಕೃತ್ಯ? ಯೇಸು ಸ್ವಾಮಿಯ ಕೃತ್ಯ. ಅದರ ಮೂಲಕವಾಗಿ ನಾವು ನೀತಿವಂತರಾಗಿದ್ದೇವೆ. ಈಗ ನಾವು ಒಳ್ಳೆ ಕಾರ್ಯಗಳು ಮಾಡೋದು ನಮ್ಮ ಕೃತ್ಯ ಎಂಬುದಾಗಿ ತೆಗೆದುಕೊಳ್ಳುವ. ಏನು ಕೃತ್ಯ? ಯಾರ ಕೃತ್ಯ? ನಮ್ಮ ಕೃತ್ಯ, ನಮ್ಮ ಒಳ್ಳೆ ಕಾರ್ಯಗಳು. ನಮ್ಮ ಒಳ್ಳೆ ಕಾರ್ಯಗಳ ನಿಮಿತ್ತವಾಗಿ ನಾವು ನೀತಿವಂತರು ಆಗುವುದಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿದೆ. ಆಗೋದೇ ಪುಣ್ಯ ಕ್ರಿಯೆಗಳಿಂದ ದೇವರ ಸನ್ನಿಧಿಯಲ್ಲಿ ಯಾರು ನೀತಿವಂತನೆಂದು ನಿರ್ಣಯಿಸಲ್ಪಡುವುದಿಲ್ಲ. ಆದರೆ ಇಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ, ನೀನು ಒಳ್ಳೆ ಕಾರ್ಯಗಳು ಮಾಡದೇ ಇದ್ದರೆ ದೀಪಸ್ತಂಭ ಅಂದರೆ ಸಭೆಯನ್ನು ಆ ಸ್ಥಳದಿಂದ, ನನ್ನ ಸನ್ನಿಧಿಯಿಂದ ತೆಗೆದು ಬಿಡ್ತೇನೆ. ಹಾಗಾದ್ರೆ ಒಂದು ಕಡೆಯಿಂದ ಒಂದು ಹೇಳ್ತದೆ ಕೃತ್ಯಗಳ ಅಗತ್ಯ ಇಲ್ಲ ಎಂಬುದಾಗಿ, ಒಂದು ಅಗತ್ಯ ಎಂಬುದಾಗಿ ಹೇಳೋದಿಲ್ಲ, ಆದರೆ ಆ ರೀತಿಯಾಗಿ ನಾವು ಒಂದು ಭಾವನೆ ಬರುವಂತೆ ನಮಗೆ ಬರ್ತದೆ. ಸೊ ಆ ರೀತಿ ಒಳ್ಳೆ ಕೃತ್ಯಗಳು ಅಗತ್ಯ ಇಲ್ಲ ಎಂಬುದಾಗಿ, ಆ ಮೂಲಕವಾಗಿ ಅನೇಕರು ವಂಚಿಸಲ್ಪಡುತ್ತಾರೆ. ಯೇಸು ಸ್ವಾಮಿ ಮಾಡಿದ ಕೃತ್ಯ ಅದು, ಅದರ ಮೂಲಕವಾಗಿ ನಾವು ನೀತಿವಂತರಾಗಿದ್ದೇವೆ. ಈಗ ನಮ್ಮ ಕೃತ್ಯಗಳ ಅಗತ್ಯ ಇದೆಯಾ ಎಂಬುದಾಗಿ ನೋಡುವಾಗ, ಎಫೆಸರಲ್ಲಿ ನೋಡುವುದಾದ್ರೆ, ಮೊದಲು ಮಾಡುತ್ತಿದ್ದಂಥ ಕೃತ್ಯವನ್ನು ನೀನು ಮಾಡು. ಅಲ್ಲಿ ದೂತ ಎಂಬುದಾಗಿ ಹೇಳುವುದರೆ ಸಭೆಯ ನಾಯಕ, ದೀಪಸ್ತಂಭ ಅಂದ್ರೆ ಸಭೆ. ಏನು? ಸಭೆ. ಸಭೆಯನ್ನು ಆ ದೀಪಸ್ತಂಭ ನಾವು ಆರಂಭದಲ್ಲಿ ನೋಡುವಾಗ ಅಲ್ಲಿ ಬರೆಯಲ್ಪಟ್ಟಿದೆ, ಏನು? ದೀಪಸ್ತಂಭದ ಆ ಸ್ಥಳದಿಂದ ತೆಗೆದು ಹಾಕೋನೆಂಬುದಾಗಿ. ಇಲ್ಲಿ 1ನೇ ಸಂಧಿ 20ನೇ ವಾಕ್ಯ, 7 ಸಭೆಗಳ ದೂತರು, ನಕ್ಷತ್ರಗಳ 7 ಸಭೆಯ ದೂತರು ಅಂದ್ರೆ ಸಭೆಯ ನಾಯಕರು. ಯಾಕಂದ್ರೆ ಒಂದು ತಿಳ್ಕೊಳ್ಳಿ, ಅದು ದೇವದೂತರಲ್ಲ. ಯಾಕೆ ದೇವದೂತರಲ್ಲ ಗೊತ್ತಾ ನಿಮ್ಗೆ? ಅಲ್ಲಿ ಬರೆಯಲ್ಪಟ್ಟಿದೆ, ನೀನು ದೇವರುಗಳಿಗೆ ತಿರುಗಿಕೋ ಎಂಬುದಾಗಿ ದೂತನಿಗೆ ಹೇಳ್ತಾ ಇದ್ದಾನೆ. ಆದ್ರಿಂದ ದೇವದೂತರಿಗೆ ದೇವರುಗಳಿಗೆ ತಿರುಗಿಕೊಳ್ಳುವಂತ ಅಗತ್ಯ ಇಲ್ಲ, ಅವರು ಪರಿಶುದ್ಧರೇ ಆಗಿದ್ದಾರೆ. ಆಯ್ತಾ? ಅದು ಮನುಷ್ಯರಿಗೆ ಮಾತ್ರ ದೇವರುಗಳಿಗೆ ತಿರುಗಿಕೊಳ್ಳುವಂತ ಅವಕಾಶವಿದೆ, ಬೇರೆ ಯಾರಿಗೂ ಕೂಡ ಇಲ್ಲ. ಆದ್ರಿಂದ ಸಭೆಯ ನಾಯಕರುಗಳು, ಸಭೆಯನ್ನು ನಡೆಸುವವರಿಗೆ ದೂತರು ಎಂಬುದಾಗಿ ತಿಳ್ಕೊಳ್ಳಬಹುದು. ಓಕೆ, ಆಮೇಲೆ ಮುಂದಕ್ಕೆ ಬರಲ್ಪಟ್ಟಿದೆ, ಆ 7 ದೀಪಸ್ತಂಭಗಳು ಅಂದರೆ, ಹೇಳಿ, 7 ಸಭೆಗಳು. ದೀಪಸ್ತಂಭ ಅಂದರೆ ಸಭೆ. ಆಗ ದೀಪಸ್ತಂಭವನ್ನು ಸ್ಥಳದಿಂದ ತೆಗೆದು ಹಾಕೋಣ ಎಂಬುದಾಗಿ ಹೇಳುವುದಾದ್ರೆ, ಆ ಸಭೆಯು ದೇವರ ಸ್ಥಾನದಿಂದ ತಳ್ಳಲ್ಪಡುತ್ತದೆ. ಅದರಿಂದ ನೀನು ಮೊದಲು ಮಾಡುತ್ತಿದ್ದಂಥ ಕೃತ್ಯಗಳನ್ನು ಮಾಡು. ಹಾಗಾಗಿ ಈಗ ಪ್ರಶ್ನೆ ಬರ್ತದೆ, ಈಗ ನಮ್ಮ ಕೃತ್ಯಗಳ ನಿಮಿತ್ತವಾಗಿ ನಾವು ನೀತಿವಂತನಾಗುವುದಿಲ್ಲ. ಅದು ಯೇಸುವಿನ ಮೇಲೆ ಇಟ್ಟ ನಂಬಿಕೆ ಮೂಲಕ ನೀತಿವಂತನಾದದ್ದು. ಈಗ ನನ್ನ ಕೃತ್ಯಗಳು ಮಾಡಬೇಕೆಂಬುದಾಗಿ ಹೇಳಿದ್ರೆ ಅದರ ಅರ್ಥ ಏನು? ಆ ಕುರಿತಾಗಿ ನಿಮಗೊಂದು ಸ್ಪಷ್ಟತೆ ಕೊಟ್ಟಿದ್ದೆ. ವೆದರ್ ಅವರ್ ರೈಚಸ್ ಡೀಡ್ಸ್ ಇಸ್ ಇಟ್ ರಿಕ್ವೈರ್ಡ್ ಆರ್ ನಾಟ್? ನಾನು ನಿಮ್ಗೆ ಒಂದು ಥಾಟ್ ಕೊಟ್ಟಿದ್ದೆ, ನೆಸೆಸರಿ ಬಟ್ ನಾಟ್ ಸಫಿಷಿಯಂಟ್. ಕೇಳಿಸ್ಕೊಂಡಿದ್ದೀರಾ? ಯಾರಿಗೆಲ್ಲ ನೆನಪಿದೆ? ಅಗತ್ಯ ಇದೆ ಆದರೆ ಸಾಲದು. ಏನು? ನಮ್ಮ ಒಳ್ಳೆ ಕೃತ್ಯಗಳು ಅಗತ್ಯ ಇದೆ, ಮಾಡಲೇಬೇಕು. ಅದು ಮಾಡದೇ ಇದ್ರೆ ನಾವು ಪರಲೋಕ ಕಳ್ಕೊಳ್ತೇವೆ.
ಇಲ್ಲಿ ನೀನು ಮೊದಲು ಮಾಡ್ತಿದ್ದ ಕೃತ್ಯಗಳನ್ನು ಮಾಡು, ಇಲ್ದಿದ್ರೆ ನಿನ್ನನ್ನು ದೀಪಸ್ತಂಭಲ್ಲಿ ತೆಗೆದು ಹಾಕಲ್ಪಡ್ತದೆ. ಆದ್ರಿಂದ ಒಳ್ಳೆ ಕಾರ್ಯಗಳು ಬೇಕು. ಒಂದು ವೇಳೆ ಮಾಡದೇ ಇದ್ರೆ ಪರಲೋಕವನ್ನು ನಾವು ಕಳಕೊಳ್ಳುತ್ತೇವೆ. ಅಂದ್ರೆ ಒಳ್ಳೆ ಕಾರ್ಯಗಳನ್ನು ಮಾಡದೇ ಇರುವುದಾದ್ರೆ ಪಾಪ ಕಾರ್ಯಗಳನ್ನು ಮಾಡೋದು ಸರಿಯಲ್ಲ. ಸೊ ಇಫ್ ಯು ಆರ್ ನಾಟ್ ಲಿವಿಂಗ್ ಎ ರೈಚಸ್ ಲೈಫ್, ಯು ಆರ್ ಲಿವಿಂಗ್ ಇನ್ ಸಿನ್. ಆಬ್ಸಲ್ಯೂಟ್ಲಿ ರೈಟ್. ಸೊ ಆದ್ರಿಂದ ನಾವು ಒಳ್ಳೆ ಕಾರ್ಯಗಳು ಮಾಡೋದು ಅಂದ್ರೆ ಏನು? ನೀತಿವಂತರಾಗಿ ನಾವು ಜೀವಿಸೋದು, ನೀತಿಯ ಮಾರ್ಗದಲ್ಲಿ ನಡೆಯೋದು, ನೀತಿಯನ್ನು ಅನುಸರಿಸಿ ನಡೆಯೋದು. ಆದ್ರಿಂದ ನಾವು ನೀತಿವಂತರು ಆಗುವುದು ಯೇಸು ಸ್ವಾಮಿ ಮಾಡಿದಂಥ ಕೃತ್ಯದಿಂದ ನೀತಿವಂತರಾಗಿದ್ದೇವೆ. ಆ ಮೂಲಕವಾಗಿ ಪರಲೋಕಕ್ಕೆ ಹೋಗುವಂತ ಯೋಗ್ಯತೆ ಪಡ್ಕೊಂಡಿದ್ದೇವೆ. ಅದರ ಜೊತೆಯಲ್ಲಿ ನಿನ್ನ ನೀತಿ ಕೃತ್ಯಗಳ ಏನು ಪ್ರಾಮುಖ್ಯತೆ ಏನಿದೆ ಅದು ಬಹಳ ಅಗತ್ಯ. ಯಾರಿಗೆಲ್ಲ ಅರ್ಥ ಆಗ್ತಾ ಇದೆ? ಆದ್ರಿಂದ ಈಗ ಸೈತಾನ ಏನ್ ಮಾಡ್ತಾನೆ? ಕೃಪೆ ಎಂಬಂತ ಬೋಧನೆ ತಂದು ನಾವಾಗಿ ನೀತಿ ಮಾರ್ಗದಲ್ಲಿ ನಡೆಯದೆ ಪಾಪ ಮಾಡಿದ್ರೂ ಪರವಾಗಿಲ್ಲ ಎಂಬುದಾಗಿ ನಾನು ತೆಗೆದುಕೊಳ್ಳುವುದಾದ್ರೆ ನಾನು ದೇವರು ಕೊಟ್ಟಂತ ನೀತಿಯನ್ನು ನಾನು ಕಳಕೊಳ್ಳುತ್ತೇನೆ. ನಾವಾಗಿ ಆ ಆಯುಧವನ್ನು ಕಳಚಿ ಇಡುವಂತೆ ಸೈತಾನನು ಮಾಡುವಾತನಾಗಿದ್ದಾನೆ. ಅದನ್ನು ನಾವು ತಿಳ್ಕೊಳ್ಳಬೇಕು. ಆದ್ರಿಂದ ನಾನು ರಕ್ಷಣೆಗೆ ಹೊಂದಿದ್ದೇನೆ ಎಂಬುದಾಗಿ ಹೇಳಿಕೊಂಡು ನಾನು ಮೋಸ ಮಾಡ್ತಾ ಇದ್ರೆ ಜನರನ್ನು ಅಕ್ಸೆಪ್ಟ್ ಮಾಡ್ತಾರ? ಸ್ವೀಕಾರ ಮಾಡ್ತಾರ? ಯಥಾರ್ಥವಾದ ಜೀವಿತ ಇಲ್ಲದೆ ಇರುವುದರೆ, ಹೊಲಸಾದ ಜೀವಿತದಲ್ಲಿ ನಾವು ಇರುವುದಾದರೆ, ಪಾಪದಲ್ಲಿ ಜೀವಿಸ್ತಾ ಇರುವುದಾದರೆ ನಮಗೆ ಪರಲೋಕ ಸಿಗ್ತದೆ ಎಂಬುದಾಗ್ತದ? ಇಲ್ಲ. ಅದೇ ಸಂದರ್ಭದಲ್ಲಿ ನಾವು ನೀತಿವಂತರಾಗೋದು ಯೇಸು ಸ್ವಾಮಿ ಮಾಡಿದಂಥ ಕಾರ್ಯ ನಂಬಿಕೆಯ ಮೂಲಕವಾಗಿ ನೀತಿವಂತರಾಗುತ್ತೇವೆ. ನೀತಿವಂತರಾದ ಮೇಲೆ ದೇವರಿಗೆ ಸ್ತೋತ್ರ, ನಾವು ಹೊಸದಾಗಿ ಹುಟ್ಟಿದ್ರ ನಿಮಿತ್ತವಾಗಿ ಕುರಿತಾಗಿ ಹಿಂದಿನ ದಿನಗಳು ಹೇಳ್ತಾ ಇದ್ದೆ, ಅಲ್ಲಿ ದೇವರ ಸ್ವಭಾವ ನಮ್ಮಲ್ಲಿ ಬರ್ತದೆ. ಆ ಸ್ವಭಾವ ಏನು? ದೇವರ ಸ್ವಭಾವ ಏನು? ಆತನು ನೀತಿ ಸ್ವರೂಪನು. ಈಗ ಆತನು ಆ ಒಂದು ಸಾಮರ್ಥ್ಯ ನಮಗೆ ಕೊಟ್ಟ ಆತನಾಗಿದ್ದಾನೆ. ಯಾಕೆ? ನಾವು ಒಳ್ಳೆ ಕ್ರಿಯೆಗಳನ್ನು ಮಾಡುವುದು ಶರೀರ ಭಾವದಿಂದ ಆಗೋದಿಲ್ಲ. ಯಾಕಂದ್ರೆ ನನ್ನ ಶರೀರದಲ್ಲಿ ಒಳ್ಳೆಯದೇನು ವಾಸವಾಗಿಲ್ಲ. ಆದರೆ ನಾನು ಆತ್ಮದಲ್ಲಿ ನಡೆಸಲ್ಪಡುವಾಗ ನಾವು ನೀತಿಯ ಮಾರ್ಗದಲ್ಲಿ ನಡೆಯಲು ಸಾಧ್ಯವಾಗುತ್ತದೆ. ಅದರಿಂದ ನಾವು ಹೊಸದಾಗಿ ಹುಟ್ಟಿದ್ರ ನಿಮಿತ್ತವಾಗಿ ನಾನು ಆತ್ಮ ನನ್ನಲ್ಲಿ ಇದೆ. ಅದನ್ನ ದೇವರ ಆತ್ಮನ ಬಲದಿಂದ ನಾವು ಏನ್ ಮಾಡ್ತೇವೆ? ಒಳ್ಳೆ ಕಾರ್ಯಗಳನ್ನು ಮಾಡುವುದಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಆದ್ರಿಂದ ಇಲ್ಲಿ ಬಹಳ ಮುಖ್ಯವಾದ ಸಂಗತಿ, ನಮ್ಮ ಕೃತ್ಯಗಳಿಂದ ನಾವು ನೀತಿವಂತರಾದದಲ್ಲ, ಯೇಸು ಕ್ರಿಸ್ತನು ಮಾಡಿದಂಥ ಕೃತ್ಯದಿಂದ ನಾವು ನೀತಿವಂತರಾಗಿದ್ದೇವೆ. ಅದರ ಮೇಲೆ ನಂಬಿಕೆ ಇಡುವುದರ ಮೂಲಕ, ಕೇವಲ ಕೃತ್ಯ ಮಾತ್ರವಲ್ಲ, ಯೇಸು ಸ್ವಾಮಿ ಮಾಡಿದ ಕೃತ್ಯ ಯಾವುದು? ಲೋಕಕ್ಕೆ ಬಂದು ಆತನು ಮಾನವನಾಗಿ ಜೀವಿಸಿ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟನು ಎಂಬುದಾಗಿ, ನನಗೋಸ್ಕರ ಪ್ರಾಣ ಕೊಟ್ಟನು ಎಂಬುದಾಗಿ ಅದನ್ನು ನಂಬಿದವರ ಮೂಲಕವಾಗಿ ನಾವೇನಾಗುತ್ತೇವೆ? ನಂಬಿಕೆಯ ಮೂಲಕ ದೇವರು ಕೊಡುವಂತ ನೀತಿಯನ್ನು ನಾವು ಹೊಂದುತ್ತೇವೆ. ವಿ ರಿಸೀವ್ ದ ರೈಚಸ್ನೆಸ್ ಆಫ್ ಗಾಡ್. ಆಮೇಲೆ ನಾವು ನೀತಿ ಮಾರ್ಗ, ನಮ್ಮ ಒಂದು ನೀತಿ ಕೃತ್ಯಗಳ ಅಗತ್ಯತೆ ಇದೆ, ಅದು ಬೇಕು. ಒಂದು ವೇಳೆ ಮಾಡದೇ ಇದ್ದರೆ ಈ ಸ್ವಾಮಿ ಹೇಳ್ತಾನೆ, ನೀನು ಮೊದಲು ಮಾಡ್ತಿದ್ದಂಥ ಕೃತ್ಯಗಳನ್ನು ಮಾಡು, ಇಲ್ಲದಿದ್ದರೆ ಅಲ್ಲಿ ಬರೆಯಲ್ಪಟ್ಟಿದೆ, ದೇವರ ಕಡೆ ತಿರುಗಿಕೊಳ್ಳದೆ ಹೋದರೆ ನಾನು ಬಂದು ನಿನ್ನ ದೀಪಸ್ತಂಭವನ್ನು ಅದರ ಸ್ಥಳದಿಂದ ತೆಗೆದು ಹಾಕುವೆನು. ಆದ್ದರಿಂದ ನಮ್ಮ ಕೃತ್ಯಗಳಿಗೆ ನಾವು ಒಳ್ಳೆ ಕೃತ್ಯಗಳನ್ನು ಮಾಡದೇ ಇದ್ದರೆ ನಾವು ಪರಲೋಕವನ್ನು ಕಳಕೊಳ್ಳುತ್ತೇವೆ. ಆದರೆ ನಮ್ಮ ಒಳ್ಳೆ ಕೃತ್ಯಗಳು ಅಗತ್ಯ ಎನ್ನುವಂಥ ಸಂಗತಿಯನ್ನು ಇಲ್ಲಿ ಸ್ಪಷ್ಟವಾಗಿ ನಾವು ನೋಡುತ್ತೇವೆ. ಅರ್ಥ ಆಯ್ತಾ? ಅವರ್ ಗುಡ್ ಡೀಡ್ಸ್ ಆರ್ ನೆಸೆಸರಿ ಟು ಗೋ ಟು ಹೆವನ್, ಬಟ್ ಇಟ್ ಇಸ್ ನಾಟ್ ಸಫಿಷಿಯಂಟ್. We can go to heaven because of the righteousness of God. Right? ದೇವರು ಕೊಡುವಂತ ನೀತಿಯ ನಿಮಿತ್ತವಾಗಿ ನಾವು ಪರಲೋಕಕ್ಕೆ ಬಾಧ್ಯರಾಗುತ್ತೇವೆ. ದೇವರಿಗೆ ಸ್ತೋತ್ರ. ಆದರೆ ಅದೇ ಸಂದರ್ಭದಲ್ಲಿ ನಮ್ಮ ನೀತಿಯ ಕಾರ್ಯಗಳು ಒಂದು ಬೇಕು. ಆಮೇಲೆ ನಾವು ಎಷ್ಟು ಹೆಚ್ಚಾಗಿ ನೀತಿ ಕಾರ್ಯಗಳು ಮಾಡುತ್ತೇವೆ, ಅಷ್ಟು ಹೆಚ್ಚಾಗಿ ದೇವರಿಂದ ಪ್ರತಿಫಲವನ್ನು ಕೂಡ ಹೊಂದುತ್ತೇವೆ. We will be rewarded according to the good deeds that we do upon this earth. It is there. That reward is there. ಸೊ ಅದರಿಂದ ನಾವು ದೇವರ ವಾಕ್ಯದಲ್ಲಿ ನೋಡುತ್ತೇವೆ. 2 ಕೊರಿಂಥ 5ನೇ ಸಂಧಿ 9 ಮತ್ತು 10ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. 9 ಮತ್ತು 10ನೇ ವಾಕ್ಯದಲ್ಲಿ ಈ ಪತ್ರ ಬರೆದವರು ಯಾರು? ಪೌಲನು. ಈಗ ಪೌಲನು ತನ್ನ ಸೇರಿಸ್ಕೊಂಡು ಹೇಳ್ತಾನ, ಸಭೆಗೆ ಹೇಳ್ತಾ ಇದ್ದಾನ, ನಾವೆಲ್ಲರೂ ಎಂಬುದಾಗಿ ಹೇಳ್ತಾನ. ಸೊ ಡಸ್ ಇಟ್ ಇನ್ಕ್ಲೂಡ್ ದ ಚರ್ಚ್? ಎಸ್. ಆದ್ರಿಂದ ಯಾಕೆಂದ್ರೆ ಪ್ರತಿಯೊಬ್ಬನು ತನ್ನ ದೇಹದ ಮೂಲಕ ನಡೆಸಿದಂತ
ಒಳ್ಳೆಯದಕ್ಕೆ ಕೂಡ ಪ್ರತಿಫಲವಿದೆ, ಕೆಟ್ಟದಕ್ಕೆ ಕೂಡ ಪ್ರತಿಫಲವಿದೆ. ನಾವು ಕ್ರಿಸ್ತನ ನ್ಯಾಯಸನ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕೆಂಬುದಾಗಿ ನಾವು ತಿಳ್ಕೊಳ್ಳಬೇಕು. ಮುಂದಕ್ಕೆ ನಾವು ನೋಡುವುದಾದರೆ, ಈ ಒಳ್ಳೆ ಕಾರ್ಯಗಳು ಮಾಡುವುದರ ನಿಮಿತ್ತವಾಗಿ ನಾವು ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳುತ್ತೇವೆ. ನಿಮ್ಗೆಲ್ಲರೂ ತಿಳಿದಿದೆ, ಯೇಸು ಸ್ವಾಮಿ ತಾನು ಹೇಳಿದ್ದಾನೆ, ಈ ಚಿಕ್ಕವರಲ್ಲಿ ಒಬ್ಬನಿಗೆ ಒಂದು ತಂಬಿಗೆ ತಣ್ಣೀರು ಕೊಟ್ಟರೆ ಅದರ ಪ್ರತಿಫಲವು ತಪ್ಪುವುದೇ ಇಲ್ಲ ಎಂಬುದಾಗಿ ಸತ್ಯವಾಗಿ ಹೇಳುತ್ತೇನೆ ಎಂಬುದಾಗಿ ಯೇಸು ಸ್ವಾಮಿ ತಾನೇ ಹೇಳಿದ್ದಾನೆ. ನಮಗೆ ಬರತಕ್ಕ ಪ್ರತಿಫಲವು ಅದು ತಪ್ಪುವುದೇ ಇಲ್ಲ ಎಂಬುದಾಗಿ. ಅದಕ್ಕೆ ಪ್ರತಿಫಲವಿದೆ. ವಿ ವಿಲ್ ಬಿ ರಿವಾರ್ಡೆಡ್. ನಾವು ಮಾಡುವಂಥ ಪ್ರಾರ್ಥನೆಗಳಿಗೆ ಕೂಡ ಪ್ರತಿಫಲವಿದೆ. ನಾವು ಮತ್ತಾಯನ ಬರೆದ ಸುವಾರ್ತೆ 5ನೇ ಸಂಧಿ 6ನೇ ಸಂಧಿ 7ನೇ ಸಂಧಿ ಓದ್ತಾ ಹೋಗುವಾಗ ಮಾಡುವಂಥ ಒಳ್ಳೆ ಕಾರ್ಯಗಳಿಗೆ ಪ್ರತಿಫಲವಿದೆ. ಮತ್ತು ನಿನ್ನ ಅಂತರಂಗದಲ್ಲಿ ನಡೆದು ನೋಡುವ ದೇವರು, ನೀನು ಕೋಣೆ ಒಳಗೆ ಹೋಗಿ ಪ್ರಾರ್ಥಿಸುವುದಾದರೆ ಅಂತರಂಗದಲ್ಲಿ ನಡೆದ ದೇವರು ನಿಮ್ಗೆ ಏನ್ ಕೊಡ್ತಾನೆ? ಪ್ರತಿಫಲ ಕೊಡ್ತಾನೆ. ಹಿ ವಿಲ್ ರಿವಾರ್ಡ್ ಯು ಓಪನ್ಲಿ ಎಂಬುದಾಗಿ ಬರಲ್ಪಡಿ. ಹಿ ವಿಲ್ ರಿವಾರ್ಡ್ ಯು ಓಪನ್ಲಿ. ಆದ್ರಿಂದ ನಮ್ಮ ಒಳ್ಳೆ ಕಾರ್ಯಗಳು, ನಾವು ಮಾಡುವಂಥ ಪ್ರಾರ್ಥನೆಗಳು, ಅದಕ್ಕೆ ಪ್ರತಿಫಲ ಇದೆ. ಆದ್ರಿಂದ ದೇವರಿಗೆ ಸ್ತೋತ್ರ. ದೇವರು ಈಗ ನಿನ್ನನ್ನು ಇನ್ನೊಂದು ದಿನಕ್ಕೆ ಕಾಲಿಡುವಂತೆ ಮಾಡ್ತಾ ಇದ್ದಾನೆ, ಅಥವಾ ಇನ್ನೊಂದು ವಾರಕ್ಕೆ ನಾವು ಕಾಲಿಡ್ತಾ ಇದ್ದೇವೆ. ಪೌಲನ ದೃಷ್ಟಿಯಲ್ಲಿ ನೋಡುವುದಾದರೆ, ನಾನು ಜೀವದಿಂದಿರುವುದು ದುಡಿದು ಪ್ರತಿಫಲ ಹೊಂದುವುದಕ್ಕೆ ನನಗೆ ಅವಕಾಶ ಎಂಬುದಾಗಿ. ದುಡಿದೇನು? ಪ್ರತಿಫಲ ಹೊಂದುವುದಕ್ಕೆ ಅವಕಾಶ. ಆದ್ರಿಂದ ಸಿಕ್ಕಂತ ಅವಕಾಶಗಳನ್ನು ಕಳ್ಕೊಳ್ಳುವುದು ಬೇಡ. ನಾವು ಮಾಡುವಂಥ ಪ್ರಾರ್ಥನೆಗಳನ್ನು ನಾವು ಮಾಡೋಣ. ದೇವ್ರ ರಾಜ್ಯಕ್ಕಾಗಿ, ದುಡಿಯೋದಕ್ಕಾಗಿ ನಾವು ಕೈ ಜೋಡಿಸೋಣ. ಆದ್ರಿಂದ ಇಲ್ಲಿ ನಾವು ನೋಡ್ತೇವೆ, ದೇವರ ಮೆಚ್ಚುಗೆ ಮತ್ತು ದೇವರ ಪ್ರೀತಿ, ಅದಕ್ಕೆ ಒಂದು ವ್ಯತ್ಯಾಸವಿದೆ. ಗೊತ್ತಿದೆ ನಿಮ್ಗೆ? ಗಾಡ್ ಬೀಯಿಂಗ್ ಪ್ಲೀಸ್ಡ್ ಅಂಡ್ ದ ಲವ್ ಆಫ್ ಗಾಡ್. ಸೊ ಲವ್ ಆಫ್ ಗಾಡ್ ಇಟ್ ಡಸಂಟ್ ಚೇಂಜ್. ಅದು ದೇವರ ಪ್ರೀತಿ ಯಾವ ರೀತಿಯಲ್ಲಿ, ಈಗ ತಂದೆ ತಾಯಿ ಮಕ್ಕಳ ವಿಷಯವಾಗಿ ನೋಡುವಾಗ ಎಲ್ಲ ಮಕ್ಕಳನ್ನು ತಂದೆ ತಾಯಿಗಳು ಪ್ರೀತಿ ಮಾಡ್ತಾರೆ. ಈಗ ನಮ್ಮ ಅಪೇಕ್ಷೆ ತುಂಬಾ ಸುಂದರವಾಗಿ ಹೇಳಿದ್ರು, ರೈಟ್? ತಂದೆ ತಾಯಿಗಳು ಎಲ್ಲ ಮಕ್ಕಳನ್ನು ಪ್ರೀತಿ ಮಾಡ್ತಾರೆ. ಆದರೆ ಕೆಲವು ಮಕ್ಕಳ ವಿಷಯವಾಗಿ ಅವ್ರು ಹೆಚ್ಚಳ ಪಡ್ತಾರೆ, ಹೆಮ್ಮೆ ಪಡ್ತಾರೆ. ಅಥವಾ ಕೆಲವೊಂದು ತಾಯಿಗಳು ನೋಡುವಾಗ, ಅಥವಾ ಅನೇಕ ಜನ ಮಕ್ಕಳಿದ್ದು ಇರುವುದಾದ್ರೆ, ಒಳ್ಳೆಯ ಕಾರ್ಯಗಳು ಮಾಡಿ ಸಮಾಜದಲ್ಲಿ ಒಳ್ಳೆಯ ಚೆನ್ನಾಗಿ ಕಲಿತು ಒಂದು ಸನ್ಮಾರ್ಗದಲ್ಲಿ ನಡೆಯುತ್ತಾ ಒಂದು ಸಮಾಜದಲ್ಲಿ ಒಳ್ಳೆಯ ಸ್ಥಾನದಲ್ಲಿ ಪಡೆಯುವಾಗ ಅವರ ವಿಷಯದಲ್ಲಿ ತಂದೆ ತಾಯಿಗಳು ಹೆಚ್ಚಳ ಪಡ್ತಾರೆ. ಅದೇ ಇನ್ನೊಬ್ಬ ಮಗ ದಾರಿ ತಪ್ಪಿ ನಡೆದರೆ ಅವರ ಮೆಚ್ಚುಗೆ ಯಾರ ಮೇಲೆ ಇರ್ತದೆ? ದಾರಿ ತಪ್ಪಿ ನಡೆಯುವ ಮಗನ ಮೇಲೆ ಇರ್ತದ? ಒಳ್ಳೆಯ ನಾಗಿ ಜೀವಿಸುವ ಮಗನ ಮೇಲೆ ಇರ್ತದೆ ಮೆಚ್ಚುಗೆ ಬಗ್ಗೆ ಹೇಳ್ತಾ ಇದ್ದೇನೆ. ಒಳ್ಳೆಯದಾಗಿ ನಡೆಯುವಂತ. ಆದ್ರಿಂದ ದೇವರ ಮೆಚ್ಚುಗೆಗೆ ನಾವು ಪಾತ್ರ ಆಗಬೇಕು. ಆ ದೇವರ ಮೆಚ್ಚುಗೆಗೆ ಪಾತ್ರ ಆಗಬೇಕಾದ್ರೆ ನಮ್ಮ ಕಾರ್ಯಗಳು ಬೇಕು. ಆದ್ರಿಂದಲೇ ನಾವು ಇಲ್ಲಿ ನೋಡುತ್ತೇವೆ, ನಾವು ದೇಹವೆಂಬ ಮನೆಯಲ್ಲಿದ್ದರೂ ಸರಿ ಬಿಟ್ಟಿದ್ರೂ ಸರಿ ಕರ್ತನಿಗೆ ಮೆಚ್ಚುವರಾಗಿರಬೇಕು ಎಂಬುದೇ ನಮ್ಮ ಗುರಿಯಾಗಿದೆ. ಸೊ ನಮ್ಮ ಗುರಿ ಏನಾಗಿರ್ಬೇಕು? ಅವರ್ ಏಮ್ ಶುಡ್ ಬಿ ಟು ಪ್ಲೀಸ್ ಗಾಡ್. ಅವರ್ ಏಮ್ ಶುಡ್ ಬಿ ಟು ಪ್ಲೀಸ್ ಗಾಡ್. ಸೊ ಎಲ್ರಿಗೂ ಅರ್ಥ ಆಯ್ತಾ? ಸೊ ನಾವು ಒಳ್ಳೆ ಕಾರ್ಯಗಳು, ನೀತಿ ಎಂಬಂತ ವಜ್ರ ಕವಚದ ಕುರಿತಾಗಿ ನಾವು ಧ್ಯಾನ ಮಾಡ್ತಾ ಇದ್ದೆವು. ಸೈತಾನನು, ದೇವರು ನಮಗೆ ಕೊಟ್ಟಿದ್ದಾನೆ ನೀತಿ ಎಂಬ ವಜ್ರ ಕವಚ. ಆದರೆ ಸೈತಾನ ವಂಚನೆಯಿಂದ ಯಾರು ಕೂಡ ತೆಗೆದಿಡ್ಬೇಡಿ. ಆ ನೀತಿ ವಜ್ರ ಕವಚನ ಕಾಪಾಡಿಕೊಳ್ಳಿರಿ. ಒಂದು ವೇಳೆ ಎಲ್ಲಾದ್ರೂ ಎಡವಿ ಬಿದ್ದು ನಾವು ಅನೀತಿಯ ಒಂದು ಮಾಡಿರುವುದಾದ್ರೆ, ಪಾಪದ ಮಾರ್ಗ ನಡೆಯುವುದಾದ್ರೆ, ಕೂಡಲೇ ದೇವ್ರ ಕಡೆ ತಿರುಗಿಕೊಳ್ಳೋಣ. ಆ ನೀತಿ ಎಂಬಂತ ದೇವ್ರು ಕೊಂಡ ನಿಲುವಂಗಿಯನ್ನು ನಾವು ಮಲಿನ ಮಾಡಿಕೊಳ್ಳುವುದು ಬೇಡ. ಅದು ನಾವು ಏನ್ ಮಾಡ್ಬೇಕು? ಕಾಪಾಡಿಕೊಳ್ಳುವಂತ ಜವಾಬ್ದಾರಿ ನಮಗೆ ಇದೆ. ಆದ್ರಿಂದ ನೀತಿಯ ಮಾರ್ಗದಲ್ಲಿ ನಾವು ನಡೆಯಬೇಕು. ನಾನು ಯಾವಾಗ್ಲೂ ಹೇಳುವಂತ ಮಾತು, ಕೀರ್ತನೆ 23 ಅಲ್ಲಿ ದಾವೀದನು ಏನ್ ಹೇಳ್ತಾನೆ? ಆತನು ತನ್ನ ಹೆಸರಿಗೆ ತಕ್ಕಂತೆ he will lead me in the path of righteousness for his name's sake. ತನ್ನ ಹೆಸರಿಗೆ ತಕ್ಕಂತೆ ಆತ ನಮ್ಮನ್ನು ನೀತಿ ಮಾರ್ಗದಲ್ಲಿ ನಡೆಸ್ತಾನೆ. ಆದ್ರಿಂದ ದಾವೀದನಿಗೆ ಗೊತ್ತಿತ್ತು, ನನ್ನ ಸಾಮರ್ಥ್ಯದಿಂದ ನಾನು ನೀತಿ ಮಾರ್ಗ ನಡೆಯುವುದಲ್ಲ, ದೇವರ ಕೃಪೆಯಿಂದ ದೇವರ ಕರುಣೆಯಿಂದ ಆತನು ನನ್ನನ್ನು ಕೈ ಹಿಡಿದು ನಡೆಸುತ್ತಾನೆ. ಆದ್ರಿಂದ ನಮ್ಮ ಪಾತ್ರ ಏನು? ದೇವರಿಗೆ ನಾವು ಸಮರ್ಪಿಸುವುದು. We have to surrender ourselves into his hands so that he will lead us into the path of righteousness. Hallelujah. ಆದ್ರಿಂದ ನಾವು ಆತನನ್ನು ಆತುಕೊಂಡು, ಪರಿಶುದ್ಧಾತ್ಮನ ಸಹಾಯ ನಮ್ಗೆ ಆತನ ಕೊಟ್ಟ ಆತನಾಗಿದ್ದಾನೆ. ಈ ರೀತಿಯಾಗಿ ಪರಿಶುದ್ಧವಾಗಿ ಜೀವಿಸೋದಕ್ಕೆ ದೇವರು ತಾನು ನಮಗೆ ಕೃಪೆ ಕೊಟ್ಟು ನಡೆಸಲಿ. ಕೊಟ್ಟಂತ ಆಯುಧ ನಾವು
ಕಳಕೊಳ್ಳುವುದು ಬೇಡ, ಅದನ್ನು ಕಾಪಾಡಿಕೊಳ್ಳಬೇಕು. ಸತ್ಯವೆಂಬ ನಡುಕಟ್ಟು, ನೀತಿ ಎಂಬಂತ ವಜ್ರ ಕವಚ. ನಮ್ಮ ಕಾರ್ಯಗಳು ತಿರುಗಿ ಹೇಳ್ತೇನೆ, ಯೇಸು ಸ್ವಾಮಿ ಮಾಡಿದಂತ ನೀತಿ ಕಾರ್ಯದ ನಿಮಿತ್ತವಾಗಿ ನಾವು ನೀತಿವಂತರಾಗಿ ಪರಲೋಕಕ್ಕೆ ನಾವು ಪ್ರವೇಶಿಸುವಂತ ಯೋಗ್ಯತೆಯನ್ನು ನಾವು ಹೊಂದಿಕೊಳ್ಳುತ್ತೇವೆ. ನಮ್ಮ ನೀತಿ ಕಾರ್ಯಗಳು ಒಂದು ವೇಳೆ ಇಲ್ಲದೆ ಇದ್ದರೆ ನಾವು ಪರಲೋಕದ ಹೋಗುವಂತ ಯೋಗ್ಯತೆಯನ್ನು ಕಳಕೊಳ್ಳುತ್ತೇವೆ. We will lose, right? So it is our good deeds are necessary, but it's not sufficient to enter into heaven. Where the good deed that Jesus did on the cross, because of which we have become righteous, it gives us the ability to enter into heaven. ಅದು ನಮಗೆ ಪರಲೋಕಕ್ಕೆ ಒಂದು ಪ್ರವೇಶಿಸುವಂತ ಸಾಮರ್ಥ್ಯ ನಮಗೆ ಕೊಡುವಂಥದ್ದಾಗಿದೆ. ದೇವರ ಮುಂದೆ ನಿಲ್ಲುವಂತ ಒಂದು ಕೃಪೆ ನಮಗೆ ಕೊಡುವಂಥದ್ದು. ಎಲ್ಲವೂ ಅದು ಆತನ ಕೃಪೆಯಿಂದ ಸಿಗುವಂಥದ್ದು. ಆದ್ರಿಂದ ದೇವರಿಗೆ ಸ್ತೋತ್ರ. ಯಾರೆಲ್ಲ ಯೇಸುವನ್ನು ನಂಬಿದ್ದೀರೋ ನೀವೆಲ್ಲರೂ ನಂಬಿಕೆ ಮೂಲಕ ಏನಾಗಿದ್ದೀರಿ? ನೀತಿವಂತರಾಗಿದ್ದೀರಿ. ಆಮೇಲೆ ನಾವೇನ್ ಮಾಡ್ಬೇಕು? ನೀತಿಯ ಮಾರ್ಗದಲ್ಲಿ ನಡೆಯಬೇಕು. ನಮ್ಮ ಕೃತ್ಯಗಳು ಯಾವಾಗಲೂ ದಿನದಿಂದ ದಿನಕ್ಕೆ ಹೆಚ್ಚಾಗಬೇಕು. ನಾವು ಮೊದಲು ಮಾಡುತ್ತಿದ್ದ ಕೃತ್ಯಗಳನ್ನು ಮಾಡದೆ ಕಡಿಮೆ ಮಾಡುವಾಗ ಯೇಸು ಸ್ವಾಮಿ ಪ್ರಶ್ನೆ ಮಾಡ್ತಾನೆ, ನಿನ್ನ ಪ್ರೀತಿ ಕಡಿಮೆ ಆಗಿದೆ ಎಂಬುದಾಗಿ. ದೇವರ ವಾಕ್ಯದಲ್ಲಿ ನೀವು ಬರೆಯಲ್ಪಟ್ಟಿದೆ, ನಮ್ಮ ಪ್ರೀತಿಯಲ್ಲಿ ನಾವು ಹೆಚ್ಚಬೇಕು. ಪ್ರೀತಿಯಲ್ಲಿ ನಾವು ಥೆಸಲೋನಿಕೆ ನೋಡುತ್ತೇವೆ, ದ ಲೇಬರ್ ಆಫ್ ಲವ್, ನಿಮ್ಮ ಪ್ರೀತಿ ಪೂರ್ವಕವಾದ ಪ್ರಯಾಸ. ಕೇವಲ ಪ್ರೀತಿ ನಮ್ಮ ಮಾತಿನಲ್ಲಿ ಇರಬಾರದು, ಅದು ನಮ್ಮ ಪ್ರಯಾಸದಲ್ಲಿ ಕಂಡು ಬರಬೇಕು. ಹಲ್ಲೆಲೂಯಾ. ಆದ್ರಿಂದ ನಾವು ಕ್ರೈಸ್ತ ಜೀವಿತವನ್ನು ಜೀವಿಸುವಾಗ ಒಂದು ತ್ಯಾಗಮಯವಾದ ಜೀವಿತವನ್ನು ಆತನ ರಾಜ್ಯಕ್ಕಾಗಿ ಏನನ್ನು ಕೂಡ ಮಾಡಲು ನಾವು ಸಿದ್ಧರಿರುವಂತಹ ಜೀವಿತ ನಾವು ಜೀವಿಸಲಾಗಿರಬೇಕು. ಅದಕ್ಕೆ ಮಹಾ ಪ್ರತಿಫಲ ಆತನ ಕೊಡುವ ಆತನಾಗಿದ್ದಾನೆ. ಏನ್ ಕೊಡುವ ಆತನಾಗಿದ್ದಾನೆ? ಅದಕ್ಕೆ ಮಹಾ ಪ್ರತಿಫಲ ಆತನ ಕೊಡುವ ಆತನಾಗಿದ್ದಾನೆ. ಅದ ಕುರಿತಾಗಿ ನಾವು ನೋಡುವುದಾದ್ರೆ ಯೋಹಾನನು ಬರೆದ 1 ಯೋಹಾನ 3ನೇ ಸಂಧಿ 7ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಪ್ರಿಯರಾದ ಮಕ್ಕಳೇ, ನಿಮ್ಮನ್ನು ಸನ್ಮಾರ್ಗದಿಂದ ತಪ್ಪಿಸುವುದಕ್ಕೆ ಯಾರಿಗೂ ಅವಕಾಶ ಮಾಡಿಕೊಡಬೇಡಿರಿ. ಸನ್ಮಾರ್ಗ ಅಂದ್ರೆ ಏನು? ನೀತಿಯ ಕೃತ್ಯಗಳನ್ನು ಮಾಡುತ್ತಾ ಒಳ್ಳೆಯ ಕಾರ್ಯಗಳು ಮಾಡುತ್ತಾ ನಡೆಯುವುದು. ಸನ್ಮಾರ್ಗದಿಂದ ತಪ್ಪಿಸುವುದಕ್ಕೆ ಯಾರಿಗೂ ಅವಕಾಶ ಕೊಡಬೇಡಿರಿ. ಕ್ರಿಸ್ತನು ಹೇಗೆ ನೀತಿವಂತನಾಗಿದ್ದಾನೋ ಹಾಗೆಯೇ ನೀತಿಯನ್ನು ಅನುಸರಿಸುವವನು ನೀತಿವಂತನಾಗಿದ್ದಾನೆ. ಆಗ ನಾವು ನೋಡಿದೆವು, ನಂಬಿಕೆ ಇಡುವವನು ನೀತಿವಂತನಾಗಿದ್ದಾನೆ. ಇಲ್ಲಿ ನಾವು ನೋಡ್ತೇವೆ ನೀತಿಯನ್ನು ಅನುಸರಿಸುವ ನೀತಿವಂತ. ಇದು ಎರಡನ್ನು ಜೊತೆ ಆಗಿ ಇಟ್ಟುಕೊಂಡು ಹೋಗುವಾಗ ನಾವು ಎಡೆ ಬೀಳುವುದಿಲ್ಲ. ನಾವು ಹೇಳಬೇಕು ಅಂತ ಆಲೋಚನೆ ಬರುವಾಗ ಎಂದೂ ಸಹ ಬರೆದದೆ ಏನು? ನೀತಿಯನ್ನು ಅನುಸರಿಸುವನು ನೀತಿವಂತನಾಗಿದ್ದಾನೆ ನಮಗೆ ಕೂಡ ದೇವರ ವಾಕ್ಯ ಹೇಳ್ತದೆ. ಕರ್ಮ ಮಾರ್ಗದ ನೀತಿವಂತನಾಗ್ಲಿಲ್ಲ, ಹೌದು. ನಂಬಿಕೆ ಮೂಲಕ ನೀತಿವಂತನಾಗಿದ್ದೇವೆ. ಈಗ ನೀತಿವಂತನಾದ ಮೇಲೆ ನೀತಿಯನ್ನು ಅನುಸರಿಸಿ ನಡೆಯುವಂತ ಅನಿವಾರ್ಯತೆ ನಮಗಿದೆ. ಇಂಗ್ಲಿಷಲ್ಲಿ ಏನಿದೆ ದಟ್ ಪರ್ಟಿಕ್ಯುಲರ್ ಫ್ರೇಸ್ 3:7. Practice righteousness. What is practicing righteousness? Doing righteous work, righteous deeds. So we are righteous by practicing righteousness. So it is very important, it is needed. So our good deeds are necessary but not sufficient. ಸೊ ಆದ್ರೆ ನಾವು ಕೊಡುವಂತ ಫಲಗಳಿಂದ ನಾವು ನೀತಿವಂತರಾಗಿದ್ದೇವೆಯೋ ಪಾಪಿಗಳಾಗಿದ್ದೇವೆಯೋ ಅದು ನಾವು ನಿರ್ಧರಿಸುವಂತದ್ದಾಗಿದೆ. ನಾವು ಕೊಡುವಂತ ಫಲಗಳಿಂದ ನಾವು ತಿಳ್ಕೊಳ್ಳಬೇಕು. ಅದನ್ನ ದೇವರ ವಾಕ್ಯದಲ್ಲಿ ಅನೇಕ ಕಡೆಗಳಲ್ಲಿ ಬರೆಯಲ್ಪಟ್ಟಿದೆ. There are so many do's and don'ts in every episode. ಪೌಲನು ಬರೆದ ಪತ್ರಿಕೆಗಳಲ್ಲಿ ಪ್ರತಿಯೊಂದು ಪತ್ರಿಕೆ ಅಂತ್ಯಕ್ಕೆ ಬರುವಾಗ ಅಲ್ಲಿ ನೀ ಇಂತಿದ್ದನ್ನು ಮಾಡು, ಇದನ್ನು ಮಾಡಬೇಡ, ಇದನ್ನು ಮಾಡು, ಇದನ್ನು ಮಾಡಬೇಡದಾಗಿ ಬರೆಯಲ್ಪಟ್ಟಿದೆ. ಆದ್ರಿಂದ ಆ ಒಂದು ಕರೆಗೆ ಯೋಗ್ಯರಾಗಿ ನಡೆಯುವಂತ ಅನಿವಾರ್ಯತೆ ನಮಗಿದೆ. ಅದಕ್ಕೆ ನಾವು ದೇವರ ಕ್ರಿಸ್ತನ ನ್ಯಾಯದ ಮುಂದೆ ನಾವು ಎಲ್ಲರೂ ನಿಲ್ಲಲೇಬೇಕು. ಅದರಿಂದ ಈ ಸಂಗತಿಗಳನ್ನು ತಿಳಿದುಕೊಳ್ಳೋಣ. ಅದರಿಂದ ಅನೇಕ ವಿಧವಾದ ಬೋಧನೆಗಳು ಬರುವಾಗ ಅದರಿಂದ ನಾವು ಕಾಪಾಡಿಕೊಳ್ಳೋಣ. ನಮಗೆ ಕೊಡಲ್ಪಟ್ಟಂತ ನೀತಿ ಎಂಬಂತ ವಜ್ರ ಕವಚವನ್ನು ನಾವು ಕಳಕೊಳ್ಳುವುದು ಬೇಡ. ಅದನ್ನು ಕಾಪಾಡಿಕೊಳ್ಳುವಂತ ಒಂದು ಜವಾಬ್ದಾರಿ ದೇವರು ನಮಗೆ ಕೊಟ್ಟ ಆತನಾಗಿದ್ದಾನೆ. ಈ ರೀತಿಯಾಗಿ ನಡೆಯುವಂತೆ ದೇವರು ತಾನು ನಮಗೆ ಸಹಾಯ ಮಾಡಲಿ. ನಾವೆಲ್ಲರೂ ಎದ್ದು ನಿಂತು ಆತನ ವಾಕ್ಯಗಳಿಗೆ ಒಪ್ಪಿಸಿಕೊಳ್ಳೋಣ. ಪ್ರತಿಯೊಬ್ಬರು ಹಲ್ಲೆಲೂಯಾ. ಪ್ರತಿಯೊಬ್ಬರು ಪ್ರಾರ್ಥನೆ ಮಾಡಿರಿ. ದೇವರ ವಾಕ್ಯದಲ್ಲಿ ಬರೆದಿದೆ, ನಾವೆಲ್ಲರೂ ಕೂಡ ಒಂದು ಆತ್ಮಿಕ ಹೋರಾಟದಲ್ಲಿದ್ದೇವೆ, ಆತ್ಮಿಕ ಯುದ್ಧ ರಂಗದಲ್ಲಿದ್ದೇವೆ. ನಾವು ಹೋರಾಡುವುದು
ಮನುಷ್ಯ ಮಾತ್ರದವರೊಂದಿಗೆ ಅಲ್ಲ ಎಂಬುದಾಗಿ. ನಾವು ಉಪಯೋಗಿಸಂತ ಆಯುಧಗಳು ಕೂಡ ಈ ಲೋಕದ ಆಯುಧಗಳಲ್ಲ, ದೇವರು ದಯಪಾಲಿಸುವಂತಹ ಸರ್ವಾಯುಧಗಳನ್ನು ಧರಿಸಿ ನಾವು ನಿಲ್ಲುವುದಕ್ಕೆ ದೇವರು ನಮಗೆಲ್ಲರೂ ಕೃಪೆ ಕೊಟ್ಟು ನಡೆಸಲಿ. ಪ್ರತಿಯೊಬ್ಬರು ಪ್ರಾರ್ಥನೆ ಮಾಡಿರಿ, ದೇವರ ಸನ್ನಿಧಿ ಕೇಳಿಕೊಳ್ಳಿರಿ. ದೇವರೇ, ನಾವು ಯುದ್ಧ ಮಾಡಬೇಕಾದನ್ನು ಮಾಡಿ ಜಯಿಸಿ ನಿಲ್ಲುವುದಕ್ಕೆ ನೀನು ಕೊಡುವಂತ ಸರ್ವಾಯುಧಗಳನ್ನು ಧರಿಸಿಕೊಳ್ಳುವುದಕ್ಕೆ ನನಗೆ ಕೃಪೆ ಕೊಡು ಸ್ವಾಮಿ ಎಂಬುದಾಗಿ ಕೇಳಿಕೊಳ್ಳಿರಿ. ದೇವರು ಕೊಡುವಂತ ಸರ್ವಾಯುಧಗಳನ್ನು ನಾವು ಪಡಕೊಳ್ಳೋಣ ದೇವರ ಸನ್ನಿಧಿಯಲ್ಲಿ. ಹಾಲೆಲೂಯ, ಹಾಲೆಲೂಯ. ಸತ್ಯವೆಂಬಂತ ನಡುಕಟ್ಟು, ನೀತಿ ಎಂಬ ವಜ್ರ ಕವಚ ಮತ್ತು ಮುಂದೆ ಅಲ್ಲಿ ಒಟ್ಟಿಗೆ 7 ಆಯುಧಗಳ ಕುರಿತಾಗಿ ನಾವು ನೋಡುತ್ತೇವೆ. ಎಲ್ಲವನ್ನು ನಾವು ಧರಿಸಿಕೊಳ್ಳುವಂತೆ ದೇವರು ಕೃಪೆ ಕೊಟ್ಟು ನಡೆಸಲಿ. ದೇವರೆಲ್ಲರೂ ನಮ್ಮ ಮನೋನೇತ್ರವನ್ನು ಬೆಳಗಿಸಲಿ. ಹಾಲೆಲೂಯ. ನಮ್ಮ ಆಯುಧಗಳನ್ನು ನಾವಾಗೆ ಕಳಚಿಡುವಂತೆ ಸೈತಾನ ದುಷ್ಪ್ರೇರಣೆಗೆ ನಾವು ಒಳಗಾಗುವುದಾದ್ರೆ ಅಂತ ಪ್ರೇರೇಪಣೆಯಿಂದ, ಒಂದು ವ್ಯತ್ಯಾಸ ಬೋಧನೆಗಳಿಂದ ನಮ್ಮನ್ನು ನಾವು ಕಾಪಾಡಿಕೊಳ್ಳೋಣ. ವ್ಯತ್ಯಾಸ ಬೋಧನೆಗಳಿಂದ, ದುರ್ಬೋಧನೆಗಳಿಂದ ನಮ್ಮನ್ನು ಕಾಪಾಡಿಕೊಳ್ಳೋಣ. ಪ್ರತಿಯೊಬ್ಬರು ಪ್ರಾರ್ಥನೆ ಮಾಡಿರಿ. ಹಾಲೆಲೂಯ, ಹಾಲೆಲೂಯ. ಅದೇ ಸಮಯದಲ್ಲಿ ನಾವು ಯೋಸೇಫನಂತೆ ನಂಬಿಗಸ್ತರಾಗಿ ನಿಲ್ಲುವಂತೆ ದೇವರ ಕೃಪೆ ಕೊಟ್ಟು ನಡೆಸಲಿ. ಯಾವುದೇ ಪರಿಸ್ಥಿತಿಯಲ್ಲಿ ಇದ್ದರೂ ಕೂಡ ನಾವು ನಂಬಿಗಸ್ತರಾಗಿ ಕಂಡು ಬರಬೇಕು. ಆತನು ಮೆಚ್ಚುವಂತ ಜೀವಿತವನ್ನು ನಾವು ಜೀವಿಸಲಾಗಿರಬೇಕು. ಹಾಲೆಲೂಯ, ಹಾಲೆಲೂಯ. ಸ್ತೋತ್ರ, ಸ್ತೋತ್ರ. ನಮ್ಮ ಒಂದೊಂದು ಕಾರ್ಯಗಳಿಗೆ ಆತನು ಪ್ರತಿಫಲ ಕೊಡುವ ಆತನಾಗಿದ್ದಾನೆ. ಒಂದು ತಂಬಿಗೆ ತಣ್ಣೀರು ಕೊಟ್ಟರು ಅದಕ್ಕೆ ಕೊಡುತ್ತ ಪ್ರತಿಫಲ ತಪ್ಪುವುದೇ ಇಲ್ಲ ಎಂಬುದಾಗಿ. ಅದರಿಂದ ಈ ಲೋಕದಲ್ಲಿ ಇದ್ದುಕೊಂಡು ನಾವು ಮಾಡುವಂತ ಕಾರ್ಯಗಳು ಅದಕ್ಕೆ ಅತ್ಯಂತಾಧಿಕವಾದ ಪ್ರತಿಫಲ ಇದೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಹಾಲೆಲೂಯ. ನಾವೆಲ್ಲರೂ ಪರಲೋಕದ ಸಂಗತಿಗಳಲ್ಲಿ ಐಶ್ವರ್ಯವಂತರಾಗುವಂತೆ ದೇವರು ಕೃಪೆ ಕೊಟ್ಟು ನಡೆಸಲಿ. ಹಾಲೆಲೂಯ. ಅನೇಕ ಸಲ ನಮ್ಮ ಹೃದಯಗಳಿರುತ್ತದೆ, ನಾನು ಈ ಲೋಕದಲ್ಲಿ ಬಹಳ ಐಶ್ವರ್ಯವಂತನಾಗಬೇಕೆಂಬುದಾಗಿ. ಅದಕ್ಕಿಂತಲೂ ಹೆಚ್ಚಾದ ಬಯಕೆ, ತವಕೆ ನಮಗಿರಬೇಕು. ನಾವು ಒಳ್ಳೆ ಕಾರ್ಯಗಳಲ್ಲಿ ಪರಲೋಕದಲ್ಲಿ ನಾವು ಐಶ್ವರ್ಯವಂತರಾಗಬೇಕೆಂಬುದಾಗಿ, ಪರಲೋಕದಲ್ಲಿ ನಾವು ಗಂಟು ಮಾಡಿಟ್ಟುಕೊಳ್ಳಬೇಕೆಂಬುದಾಗಿ ಪ್ರತಿಯೊಬ್ಬರು ಪ್ರಾರ್ಥನೆ ಮಾಡಿರಿ. ಹಾಲೆಲೂಯ. ತಂದೆಯಾದ ದೇವರ ಬೇಳೆಗಾಗಿ ಸ್ತೋತ್ರ ಸಲ್ಲಿಸುತ್ತೇನೆ ಸ್ವಾಮಿ. Oh, we worship you, worship you, worship you. ಪ್ರತಿಯೊಬ್ಬರ ಹೃದಯದಲ್ಲಿ ದೇವ ನೀನು ಮಾತನಾಡು ಸ್ವಾಮಿ. ಒಂದು ವೇಳೆ ಕರ್ತನೆ ನಮ್ಗೆ ಕೊಟ್ಟಂತ ನಮ್ಮ ಸಾಕ್ಷಿಯನ್ನು ಕಳಕೊಂಡಿರುವುದಾದರೆ, ನೀನು ಕೊಟ್ಟಂತ ನೀತಿಯ ನಿಲುವಂಗಿಯನ್ನು ನಾವು ಮಲಿನ ಮಾಡಿಕೊಂಡಿರುವುದಾದರೆ, ದೇವರೇ ನಿನ್ನ ಮಾತುಗಳು ನಮ್ಮನ್ನು ಎಚ್ಚರಿಸಲಿ. ಹೌದು ಕರ್ತನೆ, ನಿನ್ನ ಕೃಪೆಯಿಂದ ನಮ್ಮನ್ನು ನೀತಿವಂತರನ್ನಾಗಿ ಮಾಡಿದೆ. ನಿನ್ನ ಸನ್ನಿಧಿಯಲ್ಲಿ ಕರ್ತನೆ ಪರಿಶುದ್ಧರು, ನಿರ್ದೋಷಿಗಳು ಆಗಿ ನಮ್ಮನ್ನು ನೀನು ನಿಲ್ಲಿಸಿದೆ ಸ್ವಾಮಿ. ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತೇಸನನ್ನು ಆರಿಸಿಕೊಂಡಿದ್ದೆ. ನಾವು ಪ್ರೀತಿಯಲ್ಲಿ ನಡೆದು ನಿನ್ನ ಸನ್ನಿಧಿ ಪರಿಶುದ್ಧರು, ದೋಷವುಳಿದರಾಗಿರಬೇಕಾಗಿ ಕರ್ತನೆ ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ. ಆ ಒಂದು ಕರೆಗೆ ನಾವೆಲ್ಲರೂ ಯೋಗ್ಯರಾಗಿ ನಡೆಯುವುದಕ್ಕೆ ಕೃಪೆ ಕೊಟ್ಟು ನಡೆಸು ಸ್ವಾಮಿ. ಕೃಪೆ ಕೊಟ್ಟು ನಡೆಸು. ಸೇರಿ ಬಂದ್ರೆ ಎಲ್ಲರೂ ಕರ್ತನ ಆಶೀರ್ವದಿಸು, ಆಶೀರ್ವದಿಸು. ತಂದೆಯಾದ ದೇವರೇ ನೀನು ಕಾರ್ಯ ಮಾಡು ಸ್ವಾಮಿ. ಎಲ್ಲ ಹೃದಯಗಳೇ ದೇವಾ ನೀನು ಕಾರ್ಯ ಮಾಡು. ತಂದೆಯಾದ ದೇವರೇ ಸಭೆಯು ನಿನ್ನದಾಗಿದೆ, ಕಟ್ಟುವಾತ ನೀನಾಗಿದೆ, ಬೆಳೆಸುವಾತ ನೀನಾಗಿದೆ. ನಿನ್ನ ಹಸ್ತಗಳಿಗೆ ನಾವು ಒಪ್ಪಿಸಿಕೊಡುತ್ತೇವೆ ಸ್ವಾಮಿ. Hallelujah. Worship God. Worship, worship, worship. ಪ್ರತಿಯೊಬ್ಬರು ಕಣ್ಣೆತ್ತಿ ಸ್ವಾಮಿಯನ್ನು ದೃಷ್ಟಿಸೋಣ. Let's look unto the Lord. He has given us the robe of righteousness, the breastplate of righteousness. It will make us to stand against the devil. ಸೈತಾನನು ಎದುರಿಸಲಿರುವಂತೆ ಅದು ಮಾಡುವಂಥದ್ದಾಗಿದೆ. ಇದು ನಾವು ಕಳಕೊಂಡಿರುವುದಾದರೆ ತಿರುಗಿ ಪಡೆದುಕೊಳ್ಳೋಣ. ಈ ಸಮಯದಲ್ಲಿ ಆತನ ಹಸ್ತಗಳಿಗೆ ನಮ್ಮನ್ನು ಒಪ್ಪಿಸಿಕೊಡೋಣ. ಆತನ ಹಸ್ತಗಳಿಗೆ ಒಪ್ಪಿಸಿಕೊಡೋಣ. ಪ್ರತಿಯೊಬ್ಬರು ಪ್ರಾರ್ಥನೆ ಮಾಡಿರಿ. ಒಂದು ವೇಳೆ ಪಾಪದ ಮಾರ್ಗದಲ್ಲಿ ಜೀವಿಸ್ತಾ ಇರುವುದಾದರೆ, ಲೋಕದ ಸೆಳೆತಕ್ಕೆ ಒಳಗಾಗಿರುವುದಾದರೆ, ಅವಧೀಯತೆಯಲ್ಲಿ ಜೀವಿಸ್ತಾ ಇರುವುದಾದರೆ,
ಯಾವುದೇ ವಿಧವಾದ ಎದುರು ಬೀಳುವಿಕೆ ನಮ್ಮಲ್ಲಿ ಇರುವುದಾದರೆ ದೇವರ ಮುಂದೆ ನಾವು ತಗ್ಗಿಸಿಕೊಳ್ಳೋಣ. Let us come out of all the rebellious nature. ಪ್ರತಿಯೊಂದು ಪಾಪ ದೇವರಿಗೆ ಎದುರು ಬೀಳುವುದಾಗಿದೆ. Everything started with rebellion and everything will end up with total submission. ಯೇಸು ಸ್ವಾಮಿ ತಾನೇ ತನಗೆ ಅಧೀನ, ಎಲ್ಲವೂ ತನಗೆ ಅಧೀನ ಮಾಡಿಕೊಂಡಾದ ಮೇಲೆ ತನಗೆ ಅಧೀನ ಮಾಡಿಕೊಂಡು ಕೊಟ್ಟಾತನಿಗೆ ತಾನೇ ಅಧೀನನಾಗುವನು. ಹಲ್ಲೆಲೂಯಾ. ನಾವೆಲ್ಲರೂ ಆತನಿಗೆ ಅಧೀನರಾಗಿ ನಾವು ಜೀವಿಸೋಣ. ಹಲ್ಲೆಲೂಯಾ. ತಂದೆಯಾದ ದೇವರೇ, ಬೆಳೆಗಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಎಲ್ಲರನ್ನ ಸರಸರಾಗಿ ಆಶೀರ್ವದಿಸು. ನಿನ್ನ ಬಲದಿಂದ ತುಂಬಿಸು, ನಿನ್ನ ಮಹಿಮೆಯಿಂದ ತುಂಬಿಸು. ತಂದೆಯಾದ ದೇವರೇ, ಕರ್ತನೆ, ನಾವೆಲ್ಲರೂ ನಿನಗೆ ಯೋಗ್ಯರಾಗಿ ಜೀವಿಸುವುದಕ್ಕೆ ಕೃಪೆ ಕೊಟ್ಟು ನಡೆಸು ಸ್ವಾಮಿ. ಕೊನೆವರೆಗೆ ನಾವು ನಂಬಿಕಸ್ಥರಾಗಿ ನಿಲ್ಲುವುದಕ್ಕೆ, ನೀತಿಯಂತ ನಿಲುವಂಗಿಯನ್ನು ಕಾಪಾಡಿಕೊಳ್ಳುವುದಕ್ಕೆ ಕೃಪೆ ಕೊಡು ಸ್ವಾಮಿ. ನಮ್ಮ ನಿಲುವಂಗಿಗಳನ್ನು ಕರ್ತನೆ ನಾವು ಮಲಿನ ಮಾಡಿಕೊಳ್ಳದೆ ಕಾಪಾಡಿಕೊಳ್ಳುವುದಕ್ಕೆ ನಮಗೆ ನೀನು ಕೃಪೆ ಕೊಟ್ಟು ನಡೆಸು ಸ್ವಾಮಿ. ತ್ರಿಗೊಂದಾವರ್ತಿನ ಪರಿಶುದ್ಧವಾದ ರಕ್ತದಿಂದ ನಮ್ಮೆಲ್ಲರನ್ನು ತೊಳೆದು ಶುದ್ಧರನ್ನಾಗಿಸು ಅಪ್ಪ. ತಂದೆಯೇ, ನಮ್ಮನ್ನು ಯೋಗ್ಯರನ್ನಾಗಿಸು ಸ್ವಾಮಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೆನ್.